ನಾವು ದೇವರ ವಾಕ್ಯಗಳನ್ನು ಆಲಿಸ್ತಾನೇ ಇರ್ತೀವಿ. ಪ್ರತಿದಿನ ಆನ್ಲೈನ್ನಲ್ಲಿ ಆಲಿಸ್ತೀವಿ. ವೆಬ್ಎಕ್ಸ್ ಆ್ಯಪಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ಭಾಳಷ್ಟು ದೇವರ ವಾಕ್ಯಗಳನ್ನು ಆಲಿಸ್ತೀವಿ. ಅಲ್ಲಿ ಇಲ್ಲಿ ಧ್ಯಾನಕೂಟಗಳಲ್ಲೂ ಕೂಡ ದೇವರ ವಾಕ್ಯಗಳನ್ನು ಆಲಿಸ್ತಾನೇ ಇರ್ತೀವಿ. ಆದರೆ ಎಷ್ಟೊಂದು ವಾಕ್ಯಗಳು ನಮ್ಮಲ್ಲಿ ನಿಜವಾಗಲೂ ನೆಲೆಗೊಳಿಸ್ಕೊಂಡಿದ್ದೀವಿ ನಾವು ಅನ್ನೋದು ತುಂಬ ಮುಖ್ಯ. ಯಾಕೊಬ್ಬರು ಹೇಳ್ತಾರೆ, ದೇವರು ನಮ್ಮ ಹೃದಯದಲ್ಲಿ ನೆಟ್ಟಿರುವಂತಹ ವಾಕ್ಯಗಳನ್ನು ನಮ್ರತೆಯಿಂದ ಪರಿಗ್ರಹಿಸಿರಿ, ಅದು ನಮ್ಮನ್ನು ಸಂಪೂರ್ಣವಾಗಿ ಜೀವೋದ್ಧಾರ ಮಾಡಬಲ್ಲದು ಅಂತ. ಆದರೆ ಇವತ್ತು ನನಗೆ ನನ್ನ ಬಗ್ಗೆನೇ ಒಂದು ಡೌಟ್ ಆಗ್ತಾಯಿದೆ. ನಿಮ್ಮ ಬಗ್ಗೆ ಅಲ್ಲ, ನನಗೆ ನನ್ನ ಬಗ್ಗೆನೇ ಒಂದು ಡೌಟ್ ಆಗ್ತಾಯಿದೆ. ದೇವರ ವಾಕ್ಯ ನಮಗೆ ಬಹಳಷ್ಟು ಸಿಗ್ತಾಯಿದೆ, ಕೇಳಿಸ್ಕೊಳ್ತಾನೇ ಇರ್ತೀವಿ, ಓದ್ತಾನೇ ಇರ್ತೀವಿ. ಆದರೆ ಎಷ್ಟೊಂದು ವಾಕ್ಯಗಳನ್ನು ನಾವು ಎಷ್ಟರ ಮಟ್ಟಿಗೆ ನಾನೀಗ ಅದನ್ನು ನನ್ನ ಒಳಗಡೆ ಪರಿಗ್ರಹಿಸ್ಕೊಂಡಿದ್ದೀನಿ ಅಥವಾ ನೆಲೆಗೊಳಿಸ್ಕೊಂಡಿದ್ದೀನಿ ಅನ್ನೋದೇ ತುಂಬ ಮುಖ್ಯ. ಯಾಕೆ ಆ ಥರ ಅನ್ನಿಸ್ತು ಅಂದರೆ, ಭಾಳಷ್ಟು ಕಡೆಗಳಲ್ಲಿ ಹೋಗುವಾಗ ಏನು ದೇವರ ವಾಕ್ಯ ಸಿಗದೇ ಇರತಕ್ಕಂಥ ಅನೇಕ ಜಾಗಗಳಿದೆ. ಶುಭ ಸಂದೇಶ ಸಾರಲು ಪಡೆದೇ ಇರತಕ್ಕಂಥ ಅನೇಕ ಸ್ಥಳಗಳು, ಕುಟುಂಬಗಳು ಇದೆ. ಅಂಥ ಜಾಗದಲ್ಲಿ ದೇವರ ವಾಕ್ಯ ಸಾರಿದಾಗ ಅವರು ತುಂಬ ಏನೋ ಒಂದು ನಿಧಿ ಸಿಕ್ಕಿದ ಹಾಗೆ ಅದನ್ನು ಹೃದಯದಲ್ಲಿಟ್ಕೊಂಡು ಅದರಿಂದ ಅವರು ಫಲ ತರೋದು ನೋಡ್ಲಿಕ್ಕೆ ಆಗ್ತಾಯಿದೆ. ನಮಗೆ ಡೈಲಿ ಸಿಗ್ತಾ ಇದೆ, ಮೋರ್ ದ್ಯಾನ್ ಸಫಿಷಿಯೆಂಟ್ ಸಿಗ್ತಾ ಇದೆ, ಅಗತ್ಯಕ್ಕಿಂತ ಮೀರಿ ಸಿಗ್ತಾ ಇದೆ. ಆದರೂ ನನಗೆ ನನ್ನ ಲೈಫಲ್ಲೇ ಹೇಳ್ತಾ ಇರೋದು, ಮತ್ತು ಜೊತೆಯಲ್ಲಿ ಇರೋರ್ದು ನೋಡುವಾಗ ಆಲ್ ಟುಗೆದರ್ ಆ ರೀತಿ ಏನೂ ಅನ್ನಿಸ್ತಾನೇ ಇಲ್ಲ. ಏನೋ ಒಂದು ಅಷ್ಟೊಂದು ನಾವು ದೇವರ ವಾಕ್ಯವನ್ನು ನಿಜವಾಗಲೂ ನಮ್ರತೆಯಿಂದ ನಾವು ಅದನ್ನು ಪರಿಗ್ರಹಿಸ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಏನೋ ಒಂದು ಗುಡ್ ಇನ್ಫಾರ್ಮೇಷನ್, ಗುಡ್ ಥಾಟ್ಸ್ ಥರ ಕೇಳಿಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ವಿ ಆರ್ ಗೆಟಿಂಗ್ ರೆಡಿ ಫಾರ್ ಅನದರ್ ಪ್ರೀಚಿಂಗ್ ಆ್ಯಂಡ್ ವಿ ಆರ್ ಹಿಯರಿಂಗ್ ಅನದರ್ ಗುಡ್ ಸರ್ಮನ್, ವರ್ಡ್ ಆಫ್ ಗಾಡ್, ನ್ಯೂ ಐಡಿಯಾಸ್, ಸಮ್ ಕೊಟೇಶನ್ಸ್. ಆ ರೀತಿ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ದೇವರ ವಾಕ್ಯ ನಮ್ಮ ಒಳಗಡೆ ನಿಜವಾಗಲೂ ನಾವು ನೆಲೆಗೊಳಿಸ್ಕೊಳ್ತಾ ಇದ್ದೀವಾ ಅಂತ ಒಂದು ಕ್ವಶನ್ ನನಗೆ, ನನ್ನ ಬಗ್ಗೆ ಕ್ವಶನ್. ಮತ್ತು ಅಲ್ಲಿ ಜೊತೆಯಲ್ಲಿ ಇರುವ ಜನರನ್ನು ನೋಡುವಾಗ, ಎಲ್ಲರನ್ನೂ ಅಲ್ಲ, ಜೊತೆಯಲ್ಲಿ ಇರುವ ಪ್ರತಿದಿನ ಯಾರೆಲ್ಲ ವಾಕ್ಯ ತಗೊಳ್ತಾ ಇದ್ದೀರೋ ನಿಮ್ಮನ್ನು ಮತ್ತು ನನ್ನನ್ನು ಒಟ್ಟಿಗೆ ಸೇರಿಸಿ ನೋಡುವಾಗ ಎಲ್ಲೋ ನಾವು ವಿ ಆರ್ ಡಿಸೀವ್ಡ್ ಸಮ್ವೇರ್ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ರೀತಿ ವಂಚನೆಗೊಳಗಾಗ್ತಾ ಇದ್ದೀವೋ ಏನೋ ಅಂತ. ಮೇ ಬಿ ವಿ ಆರ್ ಟೇಕಿಂಗ್ ದಿಸ್ ಪ್ರೇಯರ್ ಮೀಟಿಂಗ್ಸ್ ಆರ್ ರಿಟ್ರೀಟ್ಸ್ ಆ್ಯಸ್ ಎನ್ ಎಂಟರ್ಟೈನ್ಮೆಂಟ್, ಒಂದು ರೀತಿ ಮನರಂಜನೆ ಥರ ತಗೊಳ್ತಾ ಇದ್ದೀವೋ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಮನರಂಜನೆ ಅಂದರೆ ನಾಟ್ ವರ್ಡ್ಲಿ ಎಂಟರ್ಟೈನ್ಮೆಂಟ್, ಬಟ್ ಎ ಕೈಂಡ್ ಆಫ್ ಸ್ಪಿರಿಚುವಲ್ ಎಂಟರ್ಟೈನ್ಮೆಂಟ್. ಲೌಕಿಕವಾಗಿ ತಿಂದು ಕುಡಿದು ಮಜಾ ಮಾಡಿ, ಡ್ಯಾನ್ಸ್ ಮಾಡಿ, ಏನೋ ಮಾಡಿ, ಒಂದಿಷ್ಟು ಯಾವುದೋ ಸಿನಿಮಾ ಹಾಡು ಹಾಕಿ ಕುಣಿದು ಹೋಗೋದಲ್ಲ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್, ದೇವ್ರ ಹಾಡು, ದೇವ್ರ ವಾಕ್ಯ, ಒಂದಿಷ್ಟು ಸೌಂಡು, ಕೀಬೋರ್ಡು ಎಲ್ಲ ಒಟ್ಟಿಗೆ ಸೇರೋದು, ಊಟ ಮಾಡೋದು, ಕುಣಿಯೋದು, ಹೋಗೋದು, ಆ ಥರ ಆಗ್ತಾಯಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಆದರೆ ನಿಜವಾಗಲೂ ಅಲ್ಲೆಲ್ಲೂ ನಾವು ವಂಚನೆಗೊಳಗಾಗ್ತಾ ಇದ್ದೀವಿ ಅಂತ ಒಂದು ಅನಿಸಿಕೆ ನನಗೆ. ಅದು ನನ್ನ ಅನಿಸಿಕೆ, ನಾನು ಹೇಳ್ತಾ ಇರೋದು. ಯಾಕೆಂದರೆ ಬೈಬಲ್ನಲ್ಲಿ ನೋಡುವಾಗ ಮತ್ತು ಆದಿ ಧರ್ಮಸಭೆಯಲ್ಲಿ ನೋಡುವಾಗ ಮತ್ತು ಅನೇಕ ಬೇರೆ ಕಡೆಗಳಲ್ಲಿ, ಹಳ್ಳಿಗಳಲ್ಲಿ, ಬೇರೆ ವಾಕ್ಯ ಸಿಗದೇ ಇರೋ ಜಾಗದಲ್ಲೆಲ್ಲ ನೋಡುವಾಗ, ಅಲ್ಲೆಲ್ಲ ವಾಕ್ಯ ಬಿತ್ತನೆ ಆದ ತಕ್ಷಣ ಆ ವಾಕ್ಯವನ್ನು ಅವರು ತುಂಬ ಪರಿಗಣನೆಗೆ ತೆಗೆದುಕೊಂಡು, ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು, ತುಂಬ ಗೌರವದಿಂದ ಅದನ್ನು ಸ್ವೀಕಾರ ಮಾಡಿ, ತುಂಬ ಭಯಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡಿ, ಭಾಳಷ್ಟು ಗೌರವದಿಂದ. ಪೌಲರು ಹೇಳ್ತಾರಲ್ವ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ, ನಾವು ನಿಮ್ಮೊಡನೆ ಮಾತನಾಡಿದ ಮಾತುಗಳು ನಮ್ಮ ಮಾತುಗಳೆಂದು ಪರಿಗಣಿಸದೆ ದೇವರ ಮಾತೇ ಎಂದು ಪರಿಗಣಿಸಿದ್ದೀರಿ ನೀವು ಅಂತ. ಸೊ ಆ ರೀತಿಯಲ್ಲಿ ತೆಗೆದುಕೊಂಡು ಎಷ್ಟೋ ಜನರನ್ನ ನೋಡ್ಲಿಕ್ಕೆ ಆಗ್ತಾ ಇದೆ. ಎಲ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ದೇವರ ವಾಕ್ಯ ಸಿಗದೇ ಇರುವಂಥ ಜಾಗದಲ್ಲಿ, ಹಳ್ಳಿಗಳಲ್ಲಿ, ಆ ಕಡೆ ಎಲ್ಲ. ಆದರೆ ನಮಗೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಇದೆ ಆನ್ಲೈನಲ್ಲಿ, ವೆಬ್ಎಕ್ಸಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 2 to 3 times ವಿ ಆರ್ ಗೆಟಿಂಗ್ ದ ವರ್ಡ್ ಆಫ್ ಗಾಡ್. ಅದಲ್ಲದೆ ಯೂಟ್ಯೂಬಲ್ಲಿ ನಮಗೆ ಯಾವುದು ಬೇಕೋ ಪಿಕ್ ಆ್ಯಂಡ್ ಚೂಸ್
ಮಾಡಿ ನಮ್ಮ ಟೈಮಿಗೆ ನಾವು ನಮ್ಗೆ ಇಷ್ಟ ಇದ್ದಿದ್ದು ವ್ಯಕ್ತಿಗಳದ್ದು ಇಷ್ಟ ಇದ್ದ ಟಾಕ್ಸ್ಗಳನ್ನ ನಾವು ಕೇಳಿಸ್ಕೋಬೋದು. ಅದಲ್ಲದೆ ವಿ ಕ್ಯಾನ್ ಚೂಸ್ ದ ರಿಟ್ರೀಟ್ನೂ ಚೂಸ್ ಮಾಡ್ಬೋದು. ಮೊದಲೆಲ್ಲ ಚೂಸ್ ಮಾಡ್ಲಿಕ್ಕೆ ನಮ್ಗೆ ಆಪ್ಷನ್ ಇರಲಿಲ್ಲ. ಯಾಕೆ ಅಂದರೆ ಒಂದೇ ಕಡೆ ಒಂದು ರಿಟ್ರೀಟ್ ಸೆಂಟರ್ ಇತ್ತು ಕೇರಳದಲ್ಲಿ, ಡಿವೈನ್ ರಿಟ್ರೀಟ್ ಸೆಂಟರ್. ಏನೇ ಕಷ್ಟ ಬಂದರೂ ಅಲ್ಲಿ ಮಾತ್ರನೇ ಹೋಗಬೇಕಾಗಿತ್ತು. ನೋ ಸೆಕೆಂಡ್ ಆಪ್ಷನ್ ಅಂತ ಯಾವುದೂ ಇರಲಿಲ್ಲ. ಈಗ ಹಾಗಲ್ಲ, ಹಳ್ಳಿಗೂ ರಿಟ್ರೀಟ್ ಸೆಂಟ್ರೆ, ಎಲ್ಲ ಕಡೆಗೂ ರಿಟ್ರೀಟ್ ಸೆಂಟ್ರೆ, ಆನ್ಲೈನಲ್ಲೂ ರಿಟ್ರೀಟೆ, ಆಫ್ಲೈನ್ ರಿಟ್ರೀಟ್, ಎಲ್ಲ ಕಡೆ ಓವರ್ ರಿಟ್ರೀಟ್ ಆಗಿಬಿಟ್ಟಿದೆ. ಆದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಕ್ರೈಸ್ತ ಜೀವನ ಅಥವಾ ನಮ್ಮ ವಿಶ್ವಾಸದ ಜೀವನ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟೊಂದು ಸಫಿಷಿಯೆಂಟ್ ಆಗಿ ದೇವರ ವಾಕ್ಯ ನಮಗೆ ಸಿಗ್ತಾ ಇದ್ದರೂ ಕೂಡ ನಾವೆಲ್ಲೋ ದೇವರ ವಾಕ್ಯಕ್ಕೆ ದ್ರೋಹ ಮಾಡಿ ಬದುಕ್ತಾ ಇದ್ದೀವೋ ಏನೋ ಅಂತ ಅನ್ನಿಸ್ತಾ ಇದೆ. ದೇವರ ವಾಕ್ಯವನ್ನು ನಾವಿವತ್ತು ಅದೇ ಹೇಳಿದ್ನಲ್ಲ, ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಅನ್ನೋ ರೀತಿಯಲ್ಲಿ ಎಲ್ಲೋ ತಗೊಂಡು ಹೋಗ್ತಾ ಇದ್ದೀವಿ. ಅಥವಾ ನಮ್ಮ ಕರಿಸ್ಮ್ಯಾಟಿಕ್ ಧ್ಯಾನಗಳು ನಾವು ಮಾಡೋದು ಕೂಡ ಒಂದು ರೀತಿಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್, ನಮಗೇನೋ ಮನಸ್ಸಿಗೆ ಒಂದು ಖುಷಿ ಆಗುತ್ತೆ. ಎಷ್ಟೋ ಜನ ಈ ಪ್ರೇಯರ್ ಮೀಟಿಂಗಿಗೆ ಬರುವಾಗ ಕೇಳಿಸ್ಕೊಂಡಿದ್ದೀನಿ, ಏನೋ ಒಂದು ಖುಷಿ ಬ್ರದರ್, ಅದಕ್ಕೆ ನಾವು ಬರೋದು ಪ್ರೇಯರ್ಗೆ ಅಂತ. ಖುಷಿಗಾಗಿ ಬರೋದು. ಆ ಖುಷಿಗಾಗಿ ಒಂದು ಸಿನಿಮಾಕ್ಕೆ ಹೋಗ್ಬೋದಲ್ಲ, ಅಲ್ಲಿ ಹೋದರೆ ಮನಸ್ಸಾಕ್ಷಿ ಚುಚ್ಚುತ್ತೆ, ಏನೋ ಪಾಪ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಬಂದು ಸ್ವಲ್ಪ ಕೈಯೆಲ್ಲ ತಟ್ಟಿ ಕುಣಿದು ಡ್ಯಾನ್ಸ್ ಮಾಡಿ ಹೋಗುವಾಗ ನಮ್ಗೆ ಆ ಗಿಲ್ಟ್ ಫೀಲಿಂಗ್ ಒಂದಿರೋದಿಲ್ಲ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಬಟ್ ಥಿಂಕ್ ಮಾಡಬೇಕು ನಾವು ಈ ವಿಷಯನ, ಈ ಒಂದು ಆಲೋಚನೆಯನ್ನು ನಾವು ಯೋಚನೆ ಮಾಡಿ ನೋಡಬೇಕು. ವಾಕ್ಯ ತಗೋಬೇಕು, ಪ್ರತಿದಿನ ನಮ್ಗೆ ದೇವ್ರ ವಾಕ್ಯ ಬೇಕು. ವಿ ನೀಡ್ ಟು ಫೀಡ್ ಅವರ್ ಸೆಲ್ಫ್ ವಿತ್ ದ ವರ್ಡ್ ಆಫ್ ಗಾಡ್ ಎವ್ರಿ ಡೇ. ಅಟ್ ದ ಸೇಮ್ ಟೈಮ್ ವಿ ನೀಡ್ ಟು ಥಿಂಕ್, ಆಮ್ ಐ ಏಬಲ್ ಟು ಬೇರ್ ದ ಫ್ರೂಟ್ ಅಕಾರ್ಡಿಂಗ್ ಟು ದ ಮೆಸೇಜ್ ಐ ಹರ್ಡ್. ನಾನು ಕೇಳಿಸ್ಕೊಂಡ ಸಂದೇಶಕ್ಕೆ ಅನುಗುಣವಾಗಿ ಫಲ ತರಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇದೆಯಾ ಅನ್ನೋದು ಒಂದು ಚಿಂತೆ ಮಾಡಿ ನೋಡಬೇಕು ನಾವು. ಇಲ್ಲಾಂದರೆ ಈ ಥರ ಒಂದು ಡಿಸಿಷನ್ ಮಾಡ್ಬೋದು. ಯಾವ ಥರ ಅಂದರೆ, ನಿನ್ನೆ ದಿವಸ ಅಥವಾ ಲಾಸ್ಟ್ ರಿಟ್ರೀಟಲ್ಲಿ ಅಥವಾ ಕಳೆದ ಫಸ್ಟ್ ಸಂಡೇ ರಿಟ್ರೀಟ್ ಇರ್ಬೋದು, ಕೊಯ್ನೋನಿಯ 10 ಗ್ರೋತ್ ರಿಟ್ರೀಟ್ ಇರ್ಬೋದು, ನೆಂಗಣಿಕೋಟೆ ರಿಟ್ರೀಟ್ ಇರ್ಬೋದು, ಆನ್ಲೈನ್ ರಿಟ್ರೀಟ್ ಇರ್ಬೋದು, ಎನಿ ರಿಟ್ರೀಟ್. ದೇವರು ನಮ್ಮ ಜೊತೆಗೆ ಏನಾದರೂ ಮಾತಾಡಿದಾರಾ? ಎಸ್, ಮಾತಾಡಿದ್ದಾರೆ. ಹಾಗಾದರೆ ದೇವರು ಆ ಧ್ಯಾನದಲ್ಲಿ ನನ್ನೊಂದಿಗೆ ಮಾತನಾಡಿದ್ದನ್ನು ನಾನು ಅಳವಡಿಸ್ಕೊಳ್ದೆ, ಅದನ್ನು ಅನುಸರಣೆ ಮಾಡಿದೆ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಏನೂ ಇನಿಷಿಯೇಟಿವ್ ತೆಗೆದುಕೊಳ್ಳದೆ. ನಾನು ಹೇಳ್ತಾ ಇಲ್ಲ 100ಕ್ಕೆ 100 ಮಾಡಿ ಅಂತ, ಅಟ್ಲೀಸ್ಟ್ ಸಮ್ ಇನಿಷಿಯೇಟಿವ್, ಸಮ್ ಪರ್ಸೆಂಟೇಜ್ ಏನೂ ಮಾಡ್ದೇನೆ ನೆಕ್ಸ್ಟ್ ಇನ್ನೊಂದು ರಿಟ್ರೀಟಿಗೆ ನಾನು ಬರಲ್ಲ, ಆ ರೀತಿ ಒಂದು ಹಾಗಂತ ಹೇಳಿಬಿಟ್ಟು ಅದೊಂದು ಸೈತಾನಿಗೆ ಎಡೆ ಮಾಡಿ ಕೊಡಬಾರ್ದು. ನಾನು ಬರೋದಿಲ್ಲ ಅಂತ ಕೂತ್ಕೊಂಡು ಪೋಸ್ಟ್ಪೋನ್ ಮಾಡೋದಲ್ಲ, ವರ್ಕೌಟ್ ಮಾಡಬೇಕು ಕೂತ್ಕೊಂಡು. ಕೆಲವು ಟೈಮ್ ಇದನ್ನೇ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ಮತ್ತೆ ತಗೋಬೇಡಿ. ಯಾವ ಥರ ಅಂದರೆ, ನೀವೇ ಹೇಳಿದ್ರಲ್ಲ ಅವತ್ತು ವರ್ಕೌಟ್ ಮಾಡಿ ಆಮೇಲೆ ಬನ್ನಿ ಅಂತ, ಆ ಥರ ಅಲ್ಲ ನಾನು ಹೇಳಿದ್ದು. ಸೊ ಆ ರೀತಿ ನೀವು ವರ್ಕೌಟ್ ಮಾಡಿ ಬನ್ನಿ ಅಂತ ಹೇಳಿರೋದು. ವರ್ಕೌಟ್ ಮಾಡೋ ತನಕ ಬರಬೇಡಿ ಅಂತಲ್ಲ, ವರ್ಕ್ ಇಟ್ ಔಟ್ ದೆನ್ ಕಮ್. ಡೋಂಟ್ ವೆಯ್ಟ್ ಅಂಟಿಲ್ ಯು ವರ್ಕ್ ಇಟ್ ಔಟ್. ಯು ವಿಲ್ ನೆವರ್ ವರ್ಕ್ ಇಟ್ ಔಟ್. ಯಾವತ್ತೂ ಅದನ್ನು ನೀವು ಕಾರ್ಯರೂಪದಲ್ಲಿ ಮಾಡೋಕ್ಕಾಗಲ್ಲ. ಸೊ ಇವತ್ತೇನು ಬೋಧನೆ ಸಿಕ್ಕಿದೆಯೋ ಅಥವಾ ನಿನ್ನೆ ಏನು ಬೋಧನೆ ಸಿಕ್ಕಿದೆಯೋ ಅದನ್ನು ನಾನು ಕಾರ್ಯರೂಪದಲ್ಲಿ ತರದೆ ಈಗ ಬಂದು ಕೂತ್ಕೊಂಡು ಏನು ಮಾಡಲಿ? ಆದ್ದರಿಂದ ಕಾರ್ಯರೂಪದಲ್ಲಿ ತರ್ತೀನಿ, ತಂದುಬಿಟ್ಟು ಮತ್ತೆ ಕೂತ್ಕೊಳ್ತೀನಿ. ಆ ರೀತಿಯಲ್ಲಿ ನಾವೊಂದು ಡಿಸಿಷನ್ ಮಾಡೋದಾದರೆ ಖಂಡಿತವಾಗಲೂ ನಮ್ಮ ಈ ಸೇವೆ, ಮಿನಿಸ್ಟ್ರಿ ಇರ್ಬೋದು, ಅಥವಾ ನಾವು ಪರ್ಸ್ನಲ್ಲಾಗಿ ತೆಗೆದುಕೊಳ್ಳುವಂಥ ದೇವರ ವಾಕ್ಯ ಇರ್ಬೋದು, ಅದು ಏನಾದರೂ ಒಂದು ಫ್ರೂಟ್ಫುಲ್ ಆಗುತ್ತೆ. ನಮ್ಮ ಲೈಫ್ ಒಂದು ಫ್ರೂಟ್ಫುಲ್ ಲೈಫ್ ಆಗುತ್ತೆ. ಇಲ್ಲದೇ ಇದ್ದರೆ ನಾವೊಂದು ರೀತಿ ಯೂಸ್ಲೆಸ್ ಆಗಿಬಿಡ್ತೀವಿ. ವಾಕ್ಯ ಕೇಳಿಸ್ಕೊಂಡು ಈ ಬೊಡ್ಡಾಗಿ ಹೋಗ್ಬಿಡ್ತೀವಿ. ಕೆಲವೊಂದು ಕತ್ತಿಗಳು ನೋಡಿದಿರಲ್ವ, ಮರ ಕಡ್ದು ಅಥವಾ ಅಲ್ಲಿ ಇಲ್ಲಿ ಕಡ್ದು ಬೊಡ್ಡಾಗಿರುತ್ತೆ. ಆಮೇಲೆ ಕತ್ತಿ ನೋಡೋಕೆ ಕತ್ತಿನೇ, ಆದರೆ ಶಾರ್ಪ್ನೆಸ್ಸೇ ಇರೋದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ವಿ ಲುಕ್ಸ್ ಲೈಕ್ ಸೇಮ್, ಕತ್ತಿನೇ, ಬಟ್ ದೆರ್ ಇಸ್ ನೋ ಶಾರ್ಪ್ನೆಸ್ ಇನ್ ಇಟ್. ಅದರಲ್ಲೇನು ಶಾರ್ಪ್ನೆಸ್ಸೇ ಇರೋದಿಲ್ಲ. ಬೊಡ್ಡ ಕತ್ತಿ, ಸುಮ್ಮನೆ ಹಾಡಿದ್ದೇ ಹಾಡಿಕೊಂಡು, ಬೋಧನೆ ಮಾಡಿದ್ದೇ ಮಾಡಿಕೊಂಡು, ಕೈ ತಟ್ಟಿದ್ದೇ ತಟ್ಕೊಂಡು, ಅದೇ ರಿಟ್ರೀಟ್, ಅದೇ ಪ್ರಾರ್ಥನೆ, ಅದೇ ಹಾಡು, ಅದೇ ಪ್ರೈಸ್ ಆ್ಯಂಡ್ ವರ್ಷಿಪ್, ಅದೇ 4 ಜನ, ಅದೇ ಕುಣಿತ, ಅದೇ ಡ್ಯಾನ್ಸು, ಅದೇ ಒಂದು ರೀತಿ ಮನೋರಂಜನೆ. ಏನಾದರೂ ವಾಟ್ ಈಸ್ ದ ಔಟ್ಕಮ್ ಆಫ್ ಇಟ್? ಇದ್ರ ಔಟ್ಕಮ್ ಏನು? ಏನೂ ಇಲ್ಲ. ಔಟ್ಕಮ್ ಅಂದರೆ ಪ್ರೇಯರ್ ಮುಗಿದ್ಮೇಲೆ ಚೇಟ ಬಿರಿಯಾನಿ ಕೊಟ್ಟರೆ ತಿನ್ಕೊಂಡು ಹೋಗೋದು, ಅದೇ ಔಟ್ಕಮ್.
ಮತ್ತು ಸಂಜೆಯಲ್ಲಿ ಒಂದು ಕಡೆ ಪ್ರೇಯರ್ ಇರುತ್ತೆ, ಅಲ್ಲೂ ಹೋಗೋದು, ಕೈ ತಟ್ಟೋದು, ಸ್ವಲ್ಪ ತಿನ್ಕೊಂಡು ಹೋಗೋದು. ಆಮೇಲೆ ನಾಳೆ ಮತ್ತೆ ಫಸ್ಟ್ ಸಂಡೇ ರಿಟ್ರೀಟ್, ಅಲ್ಲೂ ಊಟ ಮಧ್ಯಾಹ್ನ ಸಿಗುತ್ತೆ. ಹೀಗೆ ಟೈಮ್ ಪಾಸ್ ಆಗಿ ಹೋಗ್ತಾ ಇರುತ್ತೆ. ಇದಕ್ಕೆ ನಾವು ಈ ಒಂದು ಲೈಫನ್ನು ಆರಿಸ್ಕೊಂಡಿರೋದು. ಥಿಂಕ್ ಮಾಡೋಣ, ಯಾಕೆ ಆರಿಸ್ಕೊಂಡ್ವಿ? ಎಲ್ಲಕ್ಕಿಂತಲೂ ಒಂದು ಬೆಲೆ ಉಳ್ಳ ಜೀವನ ಇದು, ಈ ಕ್ರೈಸ್ತ ಜೀವನ. ಅದರಲ್ಲೂ ಒಂದು ಶ್ರೇಷ್ಠವಾದ ಕಾರ್ಯ, ಈ ಶುಭ ಸಂದೇಶ ಕಾರ್ಯ ಅಂತಲೇ ಇದನ್ನು ನಾವು ಚೂಸ್ ಮಾಡಿದ್ದೀವಿ. ಹಾಗಾದರೆ ಅದಕ್ಕೆ ತಕ್ಕ ಜೀವನ ಜೀವಿಸ್ತಾ ಇದ್ದೀವಾ? ವರ್ದಿ ಆಫ್ ದಟ್ ಕಾಲ್, ಅಥವಾ ಆ ಒಂದು ಕರೆಗೆ ತಕ್ಕುದಾದ ಒಂದು ಜೀವನ ನಾವು ಜೀವಿಸ್ತಾ ಇದ್ದೀವಾ? ನನಗನ್ಸಿದ ಪ್ರಕಾರ, ನನಗನ್ಸಿದ್ದು, ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ, ಧ್ಯಾನಗಳು ಜಾಸ್ತಿ ಆಗ್ತಾಯಿದೆ, ಪ್ರಾರ್ಥನೆಗಳು ಜಾಸ್ತಿ ಆಗ್ತಾಯಿದೆ, ಆನ್ಲೈನ್ನಲ್ಲಿ ಆಫ್ಲೈನ್ನಲ್ಲಿ. ದೇವರ ವಾಕ್ಯದ ಅರಿವು ಜ್ಞಾನ ಎಲ್ಲ ಹೆಚ್ಚಾಗ್ತಾ ಇದೆ. ಆದರೆ ನಮ್ಮ ಸ್ವಭಾವಗಳು ದಿನದಿಂದ ದಿನಕ್ಕೆ ವರ್ಸ್ಟ್ ಆಗ್ತಾಯಿದೆ. ಒಂದು ಸೆಲ್ಫಿಶ್ನೆಸ್ ಇರ್ಬೋದು ನಮ್ಮಲ್ಲಿ. ಒಂದು ಪ್ರೀತಿ ವಿಷಯದಲ್ಲಿ ಬಂದರೆ ಅದು ನಾಟಕೀಯವಾಗಿ ಜಾಸ್ತಿ ಆಗ್ತಾಯಿದೆ. ಒಂದು ರೀತಿ ಕಪಟತನ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ಸ್ಯಾಡ್ ಪಾರ್ಟ್ ಆಫ್ ದಟ್ ಈಸ್ ವಿ ಆರ್ ನಾಟ್ ಫೀಲಿಂಗ್ ಗಿಲ್ಟಿ ವೆನ್ ವಿ ಆರ್ ಆ್ಯಕ್ಟಿಂಗ್ ಲೈಕ್ ಹಿಪೋಕ್ರಿಟ್ಸ್. ದಟ್ ಈಸ್ ದ ಸ್ಯಾಡೆಸ್ಟ್ ಥಿಂಗ್. ವಿ ಆರ್ ಆ್ಯಕ್ಟಿಂಗ್ ಲೈಕ್ ಹಿಪೋಕ್ರಿಟ್ಸ್. ನಾವು ಕಪಟಿಗಳ ಥರ ಬಿಹೇವ್ ಮಾಡ್ತೀವಿ. ಆದರೆ ನಾವು ದೇವ್ರ ಮುಂದೆ ಕೂತ್ಕೊಂಡ್ರೂ ಕೂಡ ವಿ ಡೋಂಟ್ ಫೀಲ್ ರಿಗ್ರೆಟ್. ನಮಗೇನು ಒಂದು ರಿಗ್ರೆಟ್ ಆಗ್ತಾ ಇಲ್ಲ, ಒಂದು ಮನಸ್ಸು ಚುಚ್ತಾ ಇಲ್ಲ, ಅಯ್ಯೋ ನಾನು ಕಪಟತನದಲ್ಲಿ ಇದು ಮಾಡಿಬಿಟ್ನಲ್ಲ, ನಾನು ಕಪಟಿ ಥರ ಇವತ್ತು ಬಿಹೇವ್ ಮಾಡಿದ್ನಲ್ಲ ಅಂತ ನಮಗೇನು ಅನಿಸ್ತಾನೇ ಇಲ್ಲ. ದ್ಯಾಟ್ ಹಿಪೋಕ್ರಸಿ ಬಿಕೇಮ್ ನ್ಯಾಚುರಲ್ ಥಿಂಗ್ ಫಾರ್ ಅಸ್ ಟುಡೇ. ಐ ಫೀಲ್ ಲೈಕ್ ದ್ಯಾಟ್ ಫಾರ್ ಮೈ ಸೆಲ್ಫ್. ಐ ಆಮ್ ಟಾಕಿಂಗ್, ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು. ಹಾಗಾದರೆ ದೇವರು ನಮ್ಮ ಹೃದಯದಲ್ಲಿ ನೆಟ್ಟಿರುವಂಥ ಆ ವಾಕ್ಯವನ್ನು ನಾವು ಎಲ್ಲೋ ನಮ್ರತೆಯಿಂದ ಪರಿಗ್ರಹಣೆ ಮಾಡ್ತಾ ಇಲ್ಲ. ಈ ಒಂದು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿಕೊಂಡು ಬರ್ತೀವಿ, ಬಂದಾಗ ಹೊರಗಡೆ ಬಂದಾಗ ಆ ಒಂದು ಸಂತೋಷ ಇರುತ್ತಲ್ಲ, ಅದು ಮನೆಗೆ ಹೋಗಿ ಮಲ್ಕೊಂಡು ನೆಕ್ಸ್ಟ್ ಡ್ಯೂಟಿಗೆ ಹೋಗುವಾಗ ಸಂತೋಷ ಹೋಯಿತು. ಅಗೇನ್ ವಿ ವಾಂಟ್ ಟು ಗೋ ಫಾರ್ ಅನದರ್ ಮೂವಿ, ಅಗೇನ್ ವಿ ವಾಂಟ್ ಟು ವಾಚ್ ಅನದರ್ ಮೂವಿ, ಅಗೇನ್ ವಿ ವಾಂಟ್ ಟು ವಾಚ್ ಅನದರ್ ಮೂವಿ. ಇನ್ನೊಂದು ಮೂವಿ ಬೇಕು. ಎಷ್ಟು ಮೂವಿ ಬೇಕು? ಹಾಗಾದರೆ ಎಷ್ಟಿದ್ರೂ ನೋಡ್ತಾನೇ ಇರ್ತೀವಿ. ದಟ್ ಈಸ್ ವೈ ಮೆನಿ ಪೀಪಲ್ ಆರ್ ಅಡಿಕ್ಟೆಡ್ ಟು ಮೂವಿ, ಟಿ ವಿ, ಸೀರಿಯಲ್, ಸಿನಿಮಾ. ಇವತ್ತು ಅದಾಗ್ತಾ ಇದೆ ಎಷ್ಟೋ ಕಡೆಗಳಲ್ಲಿ. ಕಾರಣ ಏನು? ಕಾರಣ ಇದೇನೆ ಅಲ್ವಾ? ಸೊ ಓಕೆ, ಆದ್ದರಿಂದನೇ ಕೆಲವ್ರು ಏನಾಗಿದ್ದಾರೆ ಅಂದರೆ ಈ ರೀತಿ ಅಡಿಕ್ಷನ್ ಥರ ಆಗಿಬಿಟ್ಟಿದೆ. ಯಾವುದು? ಈ ಸಿನಿಮಾ ಅನ್ನೋದಿರ್ಬೋದು, ಸೀರಿಯಲ್ ಇರ್ಬೋದು, ಅಥವಾ ಮೆನಿ ಥಿಂಗ್ಸ್ ಲೈಕ್ ದಟ್. ಪೀಪಲ್ ಆರ್ ಅಡಿಕ್ಟೆಡ್. ಹಾಗೆ ಎಲ್ಲೋ ಈ ಕರಿಸ್ಮ್ಯಾಟಿಕ್ ಪ್ರೇಯರ್ ಅನ್ನೋದು ಒಂದು ರೀತಿ ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ ಅಂತ. ಅಟ್ಲೀಸ್ಟ್ ಈ ಎಣ್ಣೆ ಕುಡಿದ್ರು ಡ್ರಿಂಕ್ಸಿಗೆಲ್ಲ ಅಡಿಕ್ಟ್ ಆಗಿರ್ತಾರಲ್ಲ, ಡ್ರಿಂಕ್ಸು ಅಥವಾ ಬೇರೆ ಸ್ಮೋಕ್ ಅಥವಾ ಬೇರೆ ಈ ಡ್ರಗ್ಸ್, ಇದಕ್ಕೆಲ್ಲ ಅಡಿಕ್ಟ್ ಆದವರು, ಅವ್ರು ಯಾವುದಕ್ಕೆ ಅಡಿಕ್ಟ್ ಆಗಿದ್ದಾರೋ ಅದ್ರ ಥರ ಬಿಹೇವ್ ಆದರೂ ಮಾಡ್ತಾರೆ. ಬಟ್ ನಾವು ಈ ಧ್ಯಾನಕೂಟಗಳ ಮುಖಾಂತರ ದೇವರ ವಾಕ್ಯಕ್ಕೆ ಅಡಿಕ್ಟ್ ಆಗಿದ್ದೀವಿ ಅಂತ ಆ ಬಿಹೇವಿಯರೇ ನಮ್ಮಲ್ಲಿ ಕಾಣ್ತಾ ಇಲ್ಲ. ಆಪೋಸಿಟ್ ಬಿಹೇವಿಯರ್ ಬರ್ತಾ ಇದೆ. ಸೊ ಡ್ರಿಂಕ್ಸ್ ಮಾಡಿ ಡ್ರಿಂಕ್ಸ್ಗೆ ಅಡಿಕ್ಟ್ ಆದವನು ಅವ್ನು ಚರಂಡಿಲಿ ಬಿದ್ದುಕೊಂಡಿರ್ತಾನೆ, ಹೆಂಡ್ತಿಗೆ ಹೊಡಿತಾನೆ, ಕೆಲಸಕ್ಕೆ ಹೋಗಲ್ಲ, ಅವ್ನು ಬರೀ ಕುಡ್ಕೊಂಡು ಬೈಕೊಂಡು ಏನೋ ಮಾಡಿಕೊಂಡು ಎಲ್ಲ ಇರ್ತಾನೆ. ಆ್ಯಂಡ್ ಥ್ರೂ ದಟ್ he is showing that he is addicted to alcohol or some drugs. But when you are addicted, I am addicted to the word of God or Jesus, it should reflect through my life. ನನ್ನ ಜೀವಿತದ ಮುಖಾಂತರ ರಿಫ್ಲೆಕ್ಟ್ ಆಗಬೇಕು. ಆದರೆ ರಿಫ್ಲೆಕ್ಷನ್ ಬೇರೆ ರೀತಿ ಆಗ್ತಾ ಇದೆ. ಹಿಪೋಕ್ರಿಟಿಕಲ್ ವೇ ಇಟ್ ಈಸ್ ಕಮಿಂಗ್ ಔಟ್. ವಾಟ್ಸ್ ರಾಂಗ್? ಏನು ತಪ್ಪಾಗಿದೆ? ಹಾಗಾದರೆ ಏನು ತಪ್ಪಾಗಿರ್ಬೋದು? ತಪ್ಪಾಗಿದ್ದೇನು ಅಂದರೆ ಇದೇನೆ, ದೇವರ ವಾಕ್ಯ ಇದೆಯಲ್ವಾ, ನಾವು ಅದನ್ನು ನಮ್ರತೆಯಿಂದ
ಪರಿಗ್ರಹಿಸ್ತಾ ಇಲ್ಲ ಅಷ್ಟೇ, ಬೇರೆ ಏನಿಲ್ಲ. ದೇವರ ವಾಕ್ಯವನ್ನು ಬಹಳ ನಮ್ರತೆಯಿಂದ, ನಾನು ಹೇಳಿದ್ನಲ್ವ, ಯಾವುದೋ ಒಂದು ಕಾಡು ಪ್ರದೇಶಕ್ಕೆ, ಹಳ್ಳಿಗಾಡಿಗೆ ಹೋಗಿ ಅಲ್ಲಿರುವ ಅನ್ಯ ಜನರಿಗೆ ಅಥವಾ ದೇವರನ್ನು ಅರಿಯದ ಜನರಿಗೆ ನೀವೊಂದು ಶುಭವಾರ್ತೆಯನ್ನು ಹೇಳಿ ಪ್ರಾರ್ಥಿಸಿ ಬರುವಾಗ ಆ ಕುಟುಂಬದಲ್ಲಿ, ಆ ವ್ಯಕ್ತಿಗಳಲ್ಲಿ, ಹೃದಯದಲ್ಲಿ ಆಗುವ ಆನಂದ ಮತ್ತು ಅವರು ಆ ವಾಕ್ಯಗಳನ್ನು ಉಳಿಸ್ಕೊಂಡು ಆ ವಾಕ್ಯವನ್ನು ಅನೇಕ ದಿವಸಗಳು ಹಾಗೆ ಧ್ಯಾನಿಸಿ ಆಲೋಚನೆ ಮಾಡಿ ಅದರ ಫ್ರೂಟ್ ತರುವಾಗ ಕೆಲವರು ಹೇಳ್ತಾರೆ ಫೋನ್ ಮಾಡಿ, ನೀವು ಅವತ್ತು ಬಂದು ನಮ್ಮ ಮನೆಗೆ ಈ ವಾಕ್ಯ ಕೊಟ್ಟೋದ್ರಿ, ಪ್ರಾರ್ಥನೆ ಮಾಡೋದ್ರಿ, ಅದಾದಮೇಲೆ ನಮ್ಮ ಜೀವನ ಹೀಗೆ ಚೇಂಜ್ ಆಯಿತು, ಹಾಗೆ ಚೇಂಜ್ ಆಯಿತು ಅಂತ. ಸೊ ಅದು ಕೇಳಿಸ್ಕೊಳ್ಳೋದು ನಮಗೆ ಶೇಮ್ ಆಗುತ್ತೆ. ಯಾಕೆಂದರೆ ವಾಕ್ಯ ಹೇಳುವ ನಮ್ಮ ಜೀವಿತದಲ್ಲೂ ಇಷ್ಟೆಲ್ಲ ಡೈಲಿ ಸಿಗ್ತಾ ಇರುವ ನಮ್ಮ ಜೀವನದಲ್ಲೂ ಅವರಲ್ಲಾಗಿರೋ ಚೇಂಜಲ್ಲಿ ಸಮ್ ಪರ್ಸೆಂಟೇಜ್ ಕೂಡ ಆಗ್ತಾ ಇಲ್ವಲ್ಲ ಅಂತ ಅನಿಸ್ತಾ ಇದೆ. ಸೊ ಹಾಗಾದರೆ ದೇವರ ವಾಕ್ಯಕ್ಕೆ ನಾವು ನಿಜವಾಗ್ಲೂ ಬೆಲೆ ಕೊಡ್ತಾ ಇಲ್ವಾ? ಸುಮ್ಮನೆ ಅದನ್ನು ಕೂಡ ಏನೋ ಒಂದು ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಈ ಪೊಲಿಟಿಷಿಯನ್ಸ್ ಅವ್ರು ಭಾಷಣ ಮಾಡ್ತಾರಲ್ಲ, ಅವ್ರ ಭಾಷಣ ಕೇಳಿ ಕೈ ತಟ್ಟಿ ಊಟ ಮಾಡಿ ಬರ್ತೀವಿ, ಜೈ ಜೈ ಎಲ್ಲ ಹಾಕಿ. ಇದು ಅದೇ ಥರನೇ ಒಂದು ಯಾವುದು ರಾಜಕೀಯ ಭಾಷಣ ಕೇಳಿಕೊಂಡು ಕೈ ತಟ್ಟಿ ಜೈ ಜೈ ಅಂತ ಹೇಳಿ ಊಟ ಮಾಡಿಕೊಂಡು ಬರ್ತಾಯಿದ್ದೀವಿ. ಬಟ್ ಹಾಡು ಮಾತ್ರ ಜೀಸಸ್ ಸಾಂಗ್ ಹಾಡ್ತೀವಿ ಅಷ್ಟೇ. ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಅದಾದಮೇಲೆ ಬಂದ್ ಮಾಡೋದೇನು ಅಂದರೆ ಈ ಪಕ್ಷದವರು ಆ ಪಕ್ಷದವ್ರಿಗೆ ಬೈತಾರೆ, ಆ ಪಕ್ಷದವ್ರು ಈ ಪಕ್ಷದವ್ರಿಗೆ ಬೈತಾರೆ. ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್. ನಾವು ಕೈ ತಟ್ಟಿ ಎಲ್ಲ ಎಂಜಾಯ್ ಮಾಡಿ ಭಾಷಣ ಎಲ್ಲ ಕೇಳಿ ಬರ್ತೀವಿ, ಬಂದಾದಮೇಲೆ ಇವರು ಅವ್ರಿಗೆ ಬೈಯೋದು, ಅವ್ರು ಇವ್ರಿಗೆ ಬೈಯೋದು, ಅಥವಾ ಆ ಪಕ್ಷದವರಿಗೆ ಆ ಗ್ರೂಪ್ ಅವರಿಗೆ ಈ ಗ್ರೂಪ್ ಅವರಿಗೆ ಆ ಗ್ರೂಪ್ ಬೈಕೊಂಡು ಕೂತ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಡೇನೇ ಮತ್ತೆ ಎಲ್ಲಾದರೂ ಪ್ರೇಯರ್ ಮೀಟಿಂಗ್ ಇರುತ್ತೆ, ರಾಜಕೀಯ ಭಾಷಣಕಾರರು ಬರ್ತಾರೆ, ಅವರು ಒಂದು ರೀತಿ ಭಾಷಣ ಮಾಡ್ತಾರೆ, ಕೈ ತಟ್ತಾರೆ. ಭಕ್ತಾದಿಗಳು ಸಿದ್ದರಾಮಯ್ಯಂಗೆ ಕೈ ತಟ್ಟೋ ಥರ ಇಲ್ಲೂ ಕರಿಸ್ಮ್ಯಾಟಿಕಲ್ಲಿ ಪ್ರೇಯರ್ ಗ್ರೂಪಲ್ಲಿ ಭಕ್ತಾದಿಗಳು ಕೈ ತಟ್ತಾರೆ. ಆವಾಗ ಪ್ರೀಚ್ ಮಾಡೋರಿಗೆ ಇನ್ನೂ ಏನೋ ಒಂದು ಖುಷಿ ಜಾಸ್ತಿ ಆಗುತ್ತೆ, ಅವರು ಎಕ್ಸ್ಟ್ರಾ ಡೈಲಾಗ್ ಒಂದು 2 ಹೊಡಿತಾರೆ, ಇನ್ನೂ ಕೈ ತಟ್ತಾರೆ. ಸೊ ಲಾಸ್ಟಿಗೆ ಊಟ ಆಯಿತು, ಖುಷಿಯಾಗಿ ಹಾಡು ಹೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ಅವ್ರ ಬಗ್ಗೆ ಮಾತಾಡಿ, ಇವ್ರ ಬಗ್ಗೆ ಮಾತಾಡಿ, ಎಲ್ಲ ಮಾತಾಡಿ ಮತ್ತೆ ನಾವು ಯಾವುದು ನಾಚಿಕೆ ಇಲ್ಲದೆ, ಒಂದು ಮನಸ್ಸಿನಲ್ಲಿ ಒಂದು ರಿಪೆಂಟೆನ್ಸ್ ಇಲ್ಲದೆ, ನೋ ರಿಗ್ರೆಟ್, ನಥಿಂಗ್, ವಿ ಕಮ್ ಲೈಕ್ ವಿ ಆರ್ ಕಮಿಂಗ್ ಫ್ರಮ್ ಹೆವನ್ ಅಗೇನ್. ಮತ್ತು ಸ್ವರ್ಗದಿಂದ ಇಳಿದು ಬಂದ ಹಾಗೆ ಜೀವಂತ ರೊಟ್ಟಿ ಥರ ಬಂದು ಕೂತ್ಕೊಳ್ತೀವಿ, ಮತ್ತೆ ಕೈ ತಟ್ತೀವಿ, ಮತ್ತೆ ಹೋಗ್ತೀವಿ. ಏನು ಪ್ರಯೋಜನ? ಸೊ ಅದರಿಂದ ಒಂದು ಸಜೆಷನ್ ಏನು ಅಂದರೆ, ಇವತ್ತೇನು ವಾಕ್ಯ ನಿನ್ನೆದು ಬಿಟ್ಬಿಡಿ, ಇವತ್ತೇನು ಕೇಳಿಸ್ಕೊಳ್ತೀವೋ ಅದು ದೇವರು ನನಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದಾರೆ ಅಂತ ತೆಗೆದುಕೊಂಡು ಹೋಗಿ ಅದು ವರ್ಕೌಟ್ ಮಾಡೋ ತನಕ ನೆಕ್ಸ್ಟ್ ಬರಬಾರ್ದು. ಅಂದರೆ ವರ್ಕೌಟ್ ಮಾಡಿನೇ ನೆಕ್ಸ್ಟ್ ಬರಬೇಕು, ಕೂತ್ಕೊಂಡು ಬರಬೇಕು. ಇನ್ನು 100ಕ್ಕೆ 100 ಒಂದೇ ಸಾರಿ ಮಾಡಲಿಕ್ಕಾಗುತ್ತಾ ಕೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಸಮ್ ಇನಿಷಿಯೇಟಿವ್ ವಿ ಶುಡ್ ಟೇಕ್. ಈಗ ನೀವೊಂದು ಬಿಲ್ಡಿಂಗ್ ಕಟ್ತೀರಿ, ಒಬ್ಬರಿಗೆ ಕಾಂಟ್ರಾಕ್ಟ್ ವಹಿಸ್ಕೊಡ್ತೀರಿ, ಒಂದು ಇಂಜಿನಿಯರಿಗೋ ಮೇಸ್ತ್ರಿಗೋ ಕಾಂಟ್ರಾಕ್ಟ್ ವಹಿಸ್ಕೊಡ್ತೀರಿ. ವಹಿಸ್ಕೊಡುವಾಗ ಅಗ್ರಿಮೆಂಟ್ ಆಗಿರೋದು ಒಂದು 50 ಲಕ್ಷಕ್ಕೆ ಒಂದು ಬಿಲ್ಡಿಂಗ್ ಕಟ್ಕೊಡ್ಬೇಕು. 50 ಲ್ಯಾಕ್ಸ್ಗೆ ನೀವು ಅಗ್ರಿಮೆಂಟ್ ಮಾಡಿಕೊಟ್ಟಾಗ ಅವನು ಫಸ್ಟ್ ಬಂದು ಕೇಳ್ತಾನೆ, ನಮಗೆ ಅಡ್ವಾನ್ಸ್ ಸ್ವಲ್ಪ ಕೊಡಿ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಅಂತ. ನೀವು ಆವಾಗ ಒಂದು 10 ಲಕ್ಷ ಅಡ್ವಾನ್ಸ್ ಕೊಡ್ತೀರಿ ಮೇಸ್ತ್ರಿಗೆ 10 ಲಕ್ಷ ಅಡ್ವಾನ್ಸ್ ಕೊಟ್ಟಾದಮೇಲೆ ಆ 10 ಲಕ್ಷಕ್ಕೆ ಅವ್ನು ಪೂರ್ತಿ ಕೆಲಸ ಮಾಡಲ್ಲ. ಅಟ್ಲೀಸ್ಟ್ ಅವ್ನು ಮಾಡೋದು ಒಂದು 3 ಲಕ್ಷದ ಕೆಲಸ ಮಾಡಿರ್ತಾನೆ, ಫೌಂಡೇಶನ್ ಆದರೂ ಹಾಕಿರ್ತಾನೆ, ಅಥವಾ ಪಿಲ್ಲರ್ಸ್ ಆದರೂ ಹಾಕ್ತಾನೆ, ಏನೋ ಒಂದು ಮಾಡ್ತಾನೆ. ಆಗ ಮತ್ತೆ ಕೇಳ್ತಾನೆ, ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಕೊಡ್ತೀರಾ ಅಂತ. ಆಗ ನಿಮಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಏನೋ ಮಾಡಿದ್ದಾನೆ, ಕೊಡೋಣ ಅಂತ ಕೊಡ್ತೀವಿ. ಆದರೆ ಈ 10 ಲಕ್ಷ ತಗೊಂಡೋಗಿ ಬರೀ ಗ್ರೌಂಡ್ಗೆ ಮಾರ್ಕ್ ಮಾತ್ರ ಹಾಕಿಬಿಟ್ಟು ಕಸ ಎಲ್ಲ ಗುಡಿಸಿ ಬಂದು ಮತ್ತೆ ಕೇಳ್ತಾನೆ, 10 ಲಕ್ಷ ಕೊಟ್ಟಿದ್ದೀರಲ್ಲ, ಇನ್ನೊಂದು 10 ಲಕ್ಷ ಕೊಟ್ಟರೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ. ಆವಾಗ ನೀವು ಕೇಳ್ತೀರಿ, ಈಗ 10 ಲಕ್ಷ ಕೊಟ್ಟಿದ್ದು ನಿಮ್ಗೆ ಈ ಕಸ ಗುಡಿಸೋದಕ್ಕೆ ಆಯ್ತಾ ಅಪ್ಪ? ಇಲ್ಲೇ ಅಲ್ಲಿ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಲಿಕ್ಕೆ 10 ಲಕ್ಷ ಖರ್ಚಾಯ್ತಾ? ಕೇಳ್ತೀರಿ. ಎಂಥವನು ಕೇಳ್ತಾನೆ. ಆದರೆ ಅವನು ಅಟ್ಲೀಸ್ಟ್ ಆ ಗ್ರೌಂಡ್ ಆದರೂ ಕ್ಲೀನ್ ಮಾಡಿ ಮಾರ್ಕ್ ಆದರೂ ಹಾಕ್ತಾನೆ. ನಾವು ಗ್ರೌಂಡ್ನ ಇನ್ನೂ ಗಬ್ ಮಾಡಿ ಯಾವ ಮಾರ್ಕೂ ಇಲ್ಲದೆ ಮತ್ತೆ ಬಂದು ಕೂತ್ಕೊಳ್ತೀವಿ ದೇವ್ರ ಹತ್ರ, ವಾಕ್ಯ ಕೊಡಿ ಸ್ವಾಮಿ ಅಂತ.
ಅಂದರೆ ನಾವು ಈ ಸಾಧಾರಣ ಒಬ್ಬ ಮೇಸ್ತ್ರಿ ಮಾಡಿದ ಕೆಲಸ ಕೂಡ ನಾವು ಮಾಡೋಕ್ಕೆ ಹೋಗಲ್ಲ. ಅಂದರೆ ಏನು ಅನ್ನಿಸ್ತಾ ಇದೆ, ನಮ್ಮ ಹೃದಯ ಅಷ್ಟೊಂದು ಡಿಸೀವ್ಡ್ ಆಗಿದೆ ಇವತ್ತು. ಎಲ್ಲೋ ನಾವು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ವಾಕ್ಯಗಳು ನಮ್ಮನ್ನು ವಂಚಿಸ್ತಾ ಇದೆ. ವಾಕ್ಯ ವಂಚಿಸ್ತಾ ಇಲ್ಲ, ಯೇಸು ವಂಚಿಸ್ತಾ ಇಲ್ಲ. ಥ್ರೂ ದ್ಯಾಟ್ ವಿ ಆರ್ ಡಿಸೀವ್ಡ್, ದ್ಯಾಟ್ ವಿ ಆರ್ ಇನ್ ಗಾಡ್. ನಾವು ದೇವರಲ್ಲಿದ್ದೀವಿ. ಯಾಕೆ ದೇವರಲ್ಲಿದ್ದೀರಿ? ನಾವು ಡೈಲಿ ಪ್ರೇಯರಿಗೆ ಬರ್ತಾ ಇದ್ದೀವಲ್ಲ ಬ್ರದರ್, ಡೈಲಿ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ದೇವರಲ್ಲಿದ್ದೀವಿ. ನಾವು ಬೈಬಲ್ ಓದ್ತಾ ಇದ್ದೀವಿ, ದೇವರಲ್ಲಿದ್ದೀವಿ. ನಾವು ಡೈಲಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ವೆಬ್ಎಕ್ಸಲ್ಲೇ ಇದ್ದೀವಿ, ದೇವರಲ್ಲಿದ್ದೀವಿ. ಅದಲ್ಲ ದೇವರಲ್ಲಿರೋದು. ಆ ರೀತಿ ನಾವು ದೇವರಲ್ಲಿದ್ದೀವಿ ಅಂದ್ಕೊಂಡ್ರೆ ನಾವು ಇಸ್ರಾಯೇಲ್ ಜನರ ಥರ ನಾವು ವಂಚನೆಗೊಳಗಾಗ್ತೀವಿ. ಇಸ್ರಾಯೇಲ್ ಜನರು ಕೂಡ ಅವರು ಧರ್ಮಶಾಸ್ತ್ರ ಪಾಲನೆ ಮಾಡ್ತಾಯಿದ್ರು, ದೇವರಲ್ಲಿದ್ದೀವಿ ಅಂದ್ಕೊಂಡ್ರು. ಅವರು ಡೈಲಿ ಅವ್ರದ್ದು ಏನೆಲ್ಲ ಸಂಸ್ಕಾರಗಳಿದೆಯೋ, ನಮ್ಮಲ್ಲಿ ತುಂಬ ಸಂಸ್ಕಾರಗಳಿದೆಯಲ್ವ, ಇನ್ಕ್ಲೂಡಿಂಗ್ ಶವ ಸಂಸ್ಕಾರ, ಅದರಲ್ಲಿ ನಾವು ಭಾಗವಹಿಸ್ಲಿಕ್ಕಾಗಲ್ಲ, ಬೇರೆಯವ್ರದ್ದು ಭಾಗವಹಿಸ್ಬೋದು. ನಾವೆಲ್ಲ ಸಂಸ್ಕಾರ ಮಾಡಿದ್ದೀವಿ. ನಾವು ಡೈಲಿ ಮಾಸ್ಗೆ ಹೋಗ್ತೀವಿ, ಡೈಲಿ ರೋಸರಿ, ಡೈಲಿ ಚರ್ಚ್, ಡೈಲಿ ಪ್ರೇಯರ್, ಡೈಲಿ ಎವ್ರಿ ಡೇ. ಸೊ ನಾವು ದೇವರಲ್ಲಿದ್ದೀವಿ. ಸೊ ಇಸ್ರಾಯೇಲ್ ಜನರು ಹೀಗೆ ಮಾಡ್ಕೊಂಡು ಅವರು ದೇವರಲ್ಲಿದ್ದೀವಿ ಅಂದ್ಕೊಂಡು ದೇವರಿಂದ ಹೊರಗಡೆ ಹೋದರು. ಅವರಿಗೆ ಗೊತ್ತಿಲ್ಲ ದೇ ಆರ್ ಔಟ್ ಆಫ್ ಗಾಡ್. ದೇವರ ಸಂಬಂಧದಿಂದ ಅವರು ಬಾಹಿರರಾದರು ಅಂತ ಇದೆ. ಸೊ ನಾವು ಅದೇ ರೀತಿ ಆಗ್ತಾ ಇದ್ದೀವಿ. ಕೆಲವರು ಆಗೋಗ್ಬಿಟ್ಟಿದ್ದೀವಿ. ದೇವರ ಸಂಬಂಧದಲ್ಲಿ ಇದ್ದೀವಿ ಅಂದ್ಕೊಂಡು ದೇವರ ಸಂಬಂಧದಿಂದ ಹೊರಗಡೆ ಹೋಗ್ಬಿಟ್ಟಿದ್ದೀವಿ. ಈಗ ಒಳಗಡೆ ಬರಬೇಕಾದ್ರೆ ಒಂದು ಸಜೆಷನ್ ಏನು ಅಂದರೆ, ಹೋಗಿ ಕುತ್ಕೊಂಡು ಧ್ಯಾನ ಮಾಡಿ. ಏನು ಧ್ಯಾನ ಮಾಡಬೇಕು ಗೊತ್ತಾ? ಆಲ್ರೆಡಿ ಅಟೆಂಡ್ ಆಗಿರೋ ಧ್ಯಾನಗಳಲ್ಲಿ ಕೇಳಿಸ್ಕೊಂಡಿರೋ ವಾಕ್ಯಗಳನ್ನು ಧ್ಯಾನ ಮಾಡಬೇಕು. ಡೈರಿ ಬರೆದಿಟ್ಕೊಂಡಿದ್ದೀರಲ್ಲ, ಅದನ್ನು ಓಪನ್ ಮಾಡಿ ಅದರಲ್ಲಿ ಇರೋದನ್ನು ಧ್ಯಾನ ಮಾಡಿ. ಅದರಲ್ಲಿ ಏನೆಲ್ಲ ದೇವರು ವೈಯಕ್ತಿಕವಾಗಿ ನನಗೋಸ್ಕರ ಹೇಳಿದ್ದಾರೆ ಅದನ್ನು ನಾನು ತೆಗೆದುಕೊಂಡು ವರ್ಕೌಟ್ ಮಾಡಬೇಕು. ಅದನ್ನು ಮಾಡಿದ ಮೇಲೇ ನೆಕ್ಸ್ಟ್ ನಾನು ಬರ್ತೀನಿ ಅಂತ ಒಂದು ಡಿಸಿಷನ್ ಮಾಡಿ. ಇಲ್ಲದೇ ಇದ್ದರೆ ಎಲ್ಲವನ್ನು ತಿಳಿದಿರುವ ದೇವರು, ಎಲ್ಲವನ್ನು ಕಾಣುವ ದೇವರು ಅವ್ರ ಮುಂದೆ ಯಾವ ನಾಟಕನೂ ಮಾಡಲಿಕ್ಕೆ ಆಗೋದಿಲ್ಲ. ಆ ದೇವ್ರ ಮುಂದೆ ಹೋಗ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಕೆಲಸ, ಇನ್ನೊಂದು 10 ಲಕ್ಷ ಕೊಡಿ ಅಂತ ಆ ಒಂದು ಮೇಸ್ತ್ರಿ ಕೇಳಿದಾಗೆ, ಒಂದು ವೇಳೆ ಆ ಹೌಸ್ ಓನರ್ ಈ ಮೇಸ್ತ್ರಿ ಮಾತನ್ನು ನಂಬಿ ಇನ್ನೊಂದು 10 ಲಕ್ಷ ಕೊಟ್ಟರು ಕೊಡ್ಬೋದೇನೋ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ, ಮೇಸ್ತ್ರಿ ಹೃದಯ ಅವನಿಗೆ ಅರ್ಥ ಆಗಲ್ಲ. ಆದರೆ ದೇವರಿಗೆ ಪ್ರತಿಯೊಬ್ಬ ಮನುಷ್ಯನ ಹೃದಯನೂ ಅರ್ಥ ಆಗುತ್ತೆ. ನಮ್ಮ ಆಲೋಚನೆ ನಮ್ಗೆ ಅರ್ಥ ಬರೋದಕ್ಕಿಂತ ಮುಂಚೆ ದೇವ್ರಿಗೆ ಗೊತ್ತು ನಾವೇನು ಆಲೋಚನೆ ಮಾಡ್ತೀವಿ ಅಂತ. ಅಂಥ ದೇವ್ರ ಮುಂದೆ ನಾವು ಯಾವುದೇ ಥರನೂ ನಾಟಕ ಮಾಡೋಕ್ಕಾಗಲ್ಲ. ಏನೇ ನಾಟಕ ಮಾಡಿದರೂ ವರ್ಕೌಟ್ ಅಂತೂ ಆಗಲ್ಲ. ನಾಟಕ ಮಾಡ್ಬೋದು, ವರ್ಕೌಟ್ ಆಗಲ್ಲ. ಇಟ್ ಬೆನಿಫಿಟ್ಸ್ ಯು ನಥಿಂಗ್. ಯು ಆರ್ ದ ಲೂಸರ್, ಅಷ್ಟೇ, ಯು ಆರ್ ದ ಲೂಸರ್. ಆದರೆ ನಾವು ಎಷ್ಟೋ ಬಾರಿ ಆ ರೀತಿಯಲ್ಲಿ ಇರ್ತೀವಿ. ಆ್ಯಂಡ್ ಅದರಲ್ಲೇ ಕಂಟಿನ್ಯೂ ಹೋದರೆ ಏನಾಗುತ್ತೆ ಗೊತ್ತಾ? ಒನ್ ಡೇ ಅವರ್ ಹಾರ್ಟ್ ವಿಲ್ ಬಿಕಮ್ 100% ಹಾರ್ಡೆಂಡ್. 100ಕ್ಕೆ 100 ಹಾರ್ಡ್ ಆಗುತ್ತೆ, ಕಠಿಣ ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಆಮೇಲೆ ನಾವು ವಾಪಸ್ ಬರಬೇಕಂದ್ರೂ ವಾಪಸ್ ಬರೋಕ್ಕಾಗಲ್ಲ. ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಈವನ್ ಇಫ್ ಯು ವಾಂಟ್ ಟು ರಿಪೆಂಟ್, ಯು ಮಸ್ಟ್ ರಿಪೆಂಟ್, ಯು ಕಾಂಟ್ ರಿಪೆಂಟ್. ಇಟ್ಸ್ ಅ ವೆರಿ tragic situation. You must repent and you will try, but you cannot. ಈ ರಿಪೆಂಟೆನ್ಸ್ ಅನ್ನೋದು ಎಲ್ಲಿ ಬರುತ್ತೆ? ನಮ್ಮ ಹಾರ್ಟ್ ಇಸ್ ಫುಲ್ಲಿ ಹಾರ್ಡ್. 100ಕ್ಕೆ 100 ಹಾರ್ಡ್ ಆಯಿತು. ಇನ್ನು ಎಲ್ಲಿಂದ ರಿಪೆಂಟ್ ಆಗೋದು? ಆಗೋ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ನಿಮ್ದು ಯಾರ್ದು ಆಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ಬಟ್ ಆಗೋ ಸಾಧ್ಯತೆ ಇದೆ. ಸೊ ಅದರಿಂದ ನಾವು ಈ ವಿಷಯಗಳನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನ ಮುಚ್ಚಿ ಎಲ್ಲರೂ ಕೂಡ ನಾವು ಪ್ರಾರ್ಥಿಸೋಣ ದೇವರಲ್ಲಿ. ನೀವೇ ಪ್ರಾರ್ಥನೆ ಮಾಡಿ, ಒಬ್ಬೊಬ್ಬರು ಕೂಡ ವೈಯಕ್ತಿಕವಾಗಿ. ಏನು ಪ್ರಾರ್ಥಿಸಬೇಕು ಪ್ರಾರ್ಥನೆ ಮಾಡಿ ದೇವರ ಹತ್ರ. ಕೇಳಿಸ್ಕೊಂಡಂಥ ಈ ಒಂದು ವಿಷಯಗಳು, ಎಲ್ಲಿ ನಾವು ಫೇಲ್ ಆಗಿದ್ದೀವಿ,
ನಾವು ಯಾರ ಮುಂದೆನೂ ನಾವು ಜಸ್ಟಿಫೈ ಮಾಡಿ ನಾನು ಸರಿ ಇದ್ದೀನಿ, ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ, ನಾನು ವಿಶ್ವಾಸದಲ್ಲಿದ್ದೀನಿ ಅಂತ ತೋರಿಸ್ಕೊಡೋ ಅವಶ್ಯಕತೆ ಏನಿಲ್ಲ. ನಾವು ದೇವ್ರ ಮುಂದೆ ಮಾತ್ರ ನಿಲ್ಲಬೇಕಾದವರು, ಅವ್ರಿಗೆ ಮಾತ್ರ ಲೆಕ್ಕ ಕೊಡಬೇಕಾದವರು. ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಅಸ್ ಇನ್ ಅವರ್ ವೀಕ್ನೆಸಸ್. ಇಫ್ ವಿ ಟ್ರೂಲಿ ರಿಪೆಂಟ್, ಶ್ಯೂರ್ಲಿ ಗಾಡ್ ವಿಲ್ ಹೆಲ್ಪ್ ಅಸ್. ದೇವರು ನಮಗೆ ಸಹಾಯ ಮಾಡ್ತಾರೆ. ಎಷ್ಟು ಒಳ್ಳೆ ದೇವರು ನಮಗೆ ಇದ್ದಾರೆ. ಅವರು ನಮ್ಮ ತಂದೆ ಆಗಿದ್ದಾರೆ. ಅವರು ನಮ್ಮೊಂದಿಗೆ ಪ್ರತಿದಿನ ಮಾತಾಡ್ತಾ ಇದ್ದಾರೆ. ಅವರ ಮಾತುಗಳು ಕೀರ್ತನಕಾರ ಹೇಳಿದ ಹಾಗೆ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ಬೆಲೆಯುಳ್ಳ ಮಾತುಗಳು. ಈ ಲೋಕದ ಯಾವುದು ಅದಕ್ಕೆ ಸಾಟಿ ಅಲ್ಲ. ನಮಗೆ ಇಷ್ಟವಾದದ್ದು ಯಾವುದು ಅವರ ಜ್ಞಾನಕ್ಕೆ, ಜ್ಞಾನದ ಮಾತುಗಳಿಗೆ ಸಾಟಿ ಅಲ್ಲ. ಸೊಲೊಮೋನನ ಜ್ಞಾನದ ಮಾತುಗಳನ್ನು ಕೇಳಲಿಕ್ಕೆ ದಕ್ಷಿಣ ದೇಶದ ರಾಣಿ, ಆ ರಾಣಿ ಬಂದಳು. ತುಂಬ ದೂರದಿಂದ ಅನೇಕ ದಿವಸಗಳು, ವಾರಗಳು, ತಿಂಗಳುಗಳಿರ್ಬೋದು ಪ್ರಯಾಣ ಮಾಡಿ ಸೊಲೊಮೋನನ ಮಾತನ್ನು ಕೇಳಲಿಕ್ಕೆ ಬಂದಳು. ಮಾತನ್ನು ಕೇಳಿ ಆಕೆ ವಾಪಸ್ ಹೋದ್ಲು ಅಂತ ಅಲ್ಲ, ಅಲ್ಲೇ ಇದ್ಲು. ಒಂದು ವೇಳೆ ಹೋದರೂ ಕೂಡ ಬಹಳಷ್ಟು ಕಾಣಿಕೆಯನ್ನು ಕೊಟ್ಟು ಹೋದ್ಲು. ಆದರೆ ಯೇಸು ಹೇಳ್ತಾರೆ, ಈಗ ಸೊಲೊಮೋನನಿಗಿಂತಲೂ ಶ್ರೇಷ್ಠನು, ಮಿಗಿಲಾದವನು ಇಲ್ಲಿದ್ದಾನೆ. ಅಂದು ದಕ್ಷಿಣ ದೇಶದ ರಾಣಿ ಸೊಲೊಮೋನನ ಜ್ಞಾನೋಕ್ತಿಗಳನ್ನು ಕೇಳೋದಕ್ಕಾಗಿ ಬಂದಳು. ಆದರೆ ತೀರ್ಪಿನ ದಿನದಲ್ಲಿ ಈ ದಕ್ಷಿಣ ದೇಶದ ರಾಣಿ ನಿಮಗೆ ವಿರುದ್ಧವಾಗಿ ನಿಂತುಕೊಂಡು ಮಾತಾಡ್ತಾಳೆ. ಏನಂತ ಮಾತಾಡ್ತಾಳೆ? ಪ್ರಭು ಯೇಸುವೆ, ನಾನೊಬ್ಬಳು ಅನ್ಯಳಾಗಿದ್ದಳು ಕೂಡ ಒಬ್ಬ ಸಾಧಾರಣ ಮನುಷ್ಯನ ಮಾತನ್ನು, ಜ್ಞಾನದ ಮಾತುಗಳನ್ನು ಕೇಳಲಿಕ್ಕೋಸ್ಕರ ನಾನು ಕಾಣಿಕೆಯನ್ನು ತೆಗೆದುಕೊಂಡು ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬಂದೆ, ಸಂತೋಷಿಸಿದೆ. ಆದರೆ ಈ ಜನರು ಸರ್ವಶಕ್ತನಾದ ದೇವರ ಪುತ್ರನಾದ ದೇವರೇ ಆಗಿರುವ ನಿಮ್ಮ ಮಾತನ್ನು ಇಷ್ಟೆಲ್ಲ ಕೇಳಿಸಿಕೊಂಡು ಕೂಡ ಅದಕ್ಕೆ ಬೆಲೆ ಕೊಡದೇ ಇದ್ದಾರೆ. ಯಾವುದೇ ರೀತಿ ಕೃತಜ್ಞತೆ ಇಲ್ಲದೆ ಇದ್ದಾರೆ. ಇವರಿಗೆ ತಕ್ಕ ದಂಡನೆಯನ್ನು ಕೊಡಬೇಕು ಸ್ವಾಮಿ ನೀವು. ಏಕೆಂದರೆ ಇವರು ನಿಮ್ಮ ಮಾತುಗಳು, ನಿಮ್ಮ ಮಾತುಗಳು, ದೇವರೇ ಮನುಷ್ಯನಾಗಿ ಬಂದು ಮಾತನಾಡಿದ ಜೀವಂತ ದೇವರ ವಾಕ್ಯಗಳನ್ನು ಪರಿಗ್ರಹಿಸದೆ, ಕಡೆಗಣಿಸಿ, ಅದಕ್ಕೆ ಕೊಡಬೇಕಾದ ತಕ್ಕ ಬೆಲೆಯನ್ನು ಕೊಡದೆ ಇವರು ಜೀವಿಸ್ತಾ ಇದ್ದಾರೆ. ಆದುದರಿಂದ ಆ ವಾಕ್ಯಕ್ಕೆ ಅವಮಾನವಾಗಿರುವುದರಿಂದ ಇವರಿಗೆ ತಕ್ಕ ಒಂದು ಶಿಕ್ಷೆಯನ್ನು ನೀವು ನೀಡಿಯಪ್ಪ ಎಂದು ದಕ್ಷಿಣ ದೇಶದ ರಾಣಿ ತೀರ್ಪಿನ ದಿನ ಮಾತನಾಡ್ತಾಳೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಇವತ್ತೇ ಆ ದಕ್ಷಿಣ ದೇಶದ ರಾಣಿ ಇಲ್ಲಿದ್ದಾಳೆ ಅಂತ ಅಂದ್ಕೊಳ್ಳಿ. ಇವತ್ತೇ ಆ ರಾಣಿ ಆ ಮಾತನ್ನು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ. ಏನಾಗ್ಬೋದು ನನ್ನ ಪರಿಸ್ಥಿತಿ? ಒಂದು ವೇಳೆ ಇವತ್ತು ಆ ದಕ್ಷಿಣ ದೇಶದ ರಾಣಿ ಎದ್ದು ನಿಂತುಕೊಂಡು ಮಾತನಾಡೋದಾದರೆ, ಯೇಸು ಇಲ್ಲೇ ನನ್ನ ಮುಂದೆ ಇರೋದಾದರೆ ನನ್ನ ಪರಿಸ್ಥಿತಿ ಏನಾಗ್ತದೆ? ನಿಜ ಹೇಳ್ತೇನೆ ಪ್ರಿಯರೇ, ನಾನು ಮತ್ತು ನೀವು ಎಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾಗ್ತದೆ. ತಲೆ ಎತ್ತಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ನಾವು ಭಾಳಷ್ಟು ವಾಕ್ಯಗಳನ್ನು, ಪಾಸಿಟಿವ್ ವರ್ಡ್ ಆಫ್ ಗಾಡ್ ಎಲ್ಲ ಕೇಳಿದ್ದೀವಿ, ಎನ್ಕರೇಜಿಂಗ್ ವರ್ಡ್ಸ್ ಎಲ್ಲ ಕೇಳಿದ್ದೀವಿ. ಆದರೆ ಇವತ್ತು ನಾವು ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ವಿ ನೀಡ್ ಟು ಎಕ್ಸಾಮಿನ್ ಅವರ್ ಸೆಲ್ಫ್. ವಿ ನೀಡ್ ಟು ಎಕ್ಸಾಮಿನ್ ಅವರ್ ಹಾರ್ಟ್ಸ್. I need to examine my heart, my conscience, my faith, my walk with God, my relationship with God. Everything I need to examine now. If I examine, am I able to stand before
that Queen of Sheba. Not before Jesus. Am I able to stand before Queen of Sheba? ಯೇಸುವಿನ ಮುಂದೆ ನಿಂತ್ಕೊಳ್ಳೋದು ಬಿಟ್ಬಿಡಿ. ಆ ದಕ್ಷಿಣ ದೇಶದ ರಾಣಿ ಮುಂದೆ ನಿಂತ್ಕೊಳ್ಳಿಕ್ಕಾಗತ್ತಾ ನಮಗೆ ಇವತ್ತು? ಅವಳು ಅಕ್ಯೂಸ್ ಮಾಡುವಂಥ ರೀತಿಯಲ್ಲಿ ಇವತ್ತು ನಾನಿದ್ದೀನ. ನನ್ನ ಹೊಸ ಒಡಂಬಡಿಕೆಯ ಪವಿತ್ರಾತ್ಮರನ್ನು ಪಡೆದುಕೊಂಡ ಬಾರ್ನ್ ಅಗೇನ್ ಆಗಿರುವ ನನ್ನ ಈ ಕ್ರೈಸ್ತ ಜೀವಿತ ಆಕೆ ಕಂಡೆಮ್ ಮಾಡುವ ಹಾಗೆ ಇದೆಯಾ? ಸೊಲೊಮೋನನಿಗಿಂತಲೂ ಮಿಗಿಲಾದವನು, ಶ್ರೇಷ್ಠನಾದವನು ಇಲ್ಲಿದ್ದಾನೆ, ಯೇಸು ಸ್ವಾಮಿ. ದೇವರ ಹತ್ರ ಕ್ಷಮೆ ಕೇಳೋಣ. ಎಷ್ಟೋ ಬಾರಿ ಅಪ್ಪ ತಂದೆಯೇ, ಈ ಒಂದು ದೇವರ ವಾಕ್ಯದ ಸೇವೆಯನ್ನು ಕೇವಲ ಮನರಂಜನೆಗಾಗಿ, ಶರೀರ ತೃಪ್ತಿಗಾಗಿ, ನಮ್ಮ ಸ್ವಾರ್ಥ ಲಾಭಕ್ಕಾಗಿ, ಸ್ವಾರ್ಥ ಸುಖಕ್ಕಾಗಿ ನಾವು ಮಾಡ್ತಾ ಇದ್ದೇವೆ. ಎಲ್ಲಿಯೋ ತಪ್ಪಿ ಹೋಗಿದ್ದೇವೆ. ನಮ್ಮನ್ನು ಕ್ಷಮಿಸಿರಿ ಅಪ್ಪ. ಪರಿಶುದ್ಧಾತ್ಮರೇ ನಮ್ಮನ್ನು ಬಲಪಡಿಸಿರಿ. ಎಷ್ಟೊಂದು ಎಚ್ಚರಿಕೆಯ ಮಾತುಗಳನ್ನು ಯೇಸುವೆ ನೀವು ಪವಿತ್ರ ಗ್ರಂಥದಲ್ಲಿ ನುಡಿದಿದ್ದರೂ ಕೂಡ ಆ ಎಚ್ಚರಿಕೆಯ ಮಾತುಗಳಿಗೆ ಕಿವಿಗೊಡದೆ ಇಸ್ರಾಯೇಲ್ ಜನರ ಹಾಗೆ ನಾನು ದೇವರಲ್ಲಿದ್ದೇನೆ, ನಾನು ವಿಶ್ವಾಸದಲ್ಲಿದ್ದೇನೆ, ನಾನು ದೇವರ ಪ್ರೀತಿಯಲ್ಲಿದ್ದೇನೆ, ನಾನು ಸತ್ಯದ ಅರಿವಿನಲ್ಲಿದ್ದೇನೆ ಎಂದು ಭಾವಿಸಿ ಅದರ ಯಾವುದೇ ಒಂದು ಫಲ ನನ್ನ ಜೀವಿತದಲ್ಲಿ ಹೊರತರದೆ ಜೀವಿಸುತ್ತಿರುವ ನನ್ನ ಈ ಜೀವಿತಕ್ಕಾಗಿ ಕ್ಷಮೆ ಕೇಳುತ್ತಿದ್ದೇನೆ ಸ್ವಾಮಿ. ಪರಿಶುದ್ಧಾತ್ಮರೇ ಸಹಾಯ ಮಾಡಿ. ಕಠಿಣವಾಗಿ ಹೋಗುತ್ತಿರುವ ನನ್ನ ಹೃದಯದ ಈ ದುರವಸ್ಥೆಯಿಂದ ನನ್ನನ್ನು ಕಾಪಾಡಿರಿ. Holy Spirit, help me to be sensitive to God and His word. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನ್ನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವಾ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಿತ್ತುವವನ ಸಾಮರ್ಥ್ಯ ನಮಗೆಲ್ರಿಗೂ ಗೊತ್ತಿದೆ. ಆ ಬಿತ್ತುವವನ ಸಾಮರ್ಥ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಬೀಜದ ಬಗ್ಗೆ ಮತ್ತು ನೆಲದ ಬಗ್ಗೆ ಹೇಳ್ತಾರೆ. ಬೀಜ ದೇವರ ವಾಕ್ಯ, ಆ ನೆಲ ಅನ್ನೋದು ನಮ್ಮ ಹೃದಯ. ಅಲ್ಲಿ ನಾವು ನೋಡ್ತೀವಿ 4 ರೀತಿಯ ನೆಲ, ಒಂದೇ ರೀತಿಯ ಬೀಜ. ನೆಲ 4 ರೀತಿಯಲ್ಲಿದೆ, ಬೀಜ ಒಂದೇ ರೀತಿದು. ಬೀಜ ದೇವರ ವಾಕ್ಯ, ಆದರೆ ನೆಲ ಒಂದು 4 ಗುಂಪು ಮಾಡಿದ್ದಾರೆ ದೇವರು. ಒಂದು ಕಾಲ್ದಾರಿ, ಇನ್ನೊಂದು ಕಲ್ಲು ನೆಲ, ಇನ್ನೊಂದು ಮುಳ್ಳು ಪೊದೆ, ಇನ್ನೊಂದು ಫಲವತ್ತಾದ ಭೂಮಿ. ಆದರೆ ವಾಕ್ಯ 4 ಕ್ಯಾಟಗರಿ ಮಾಡಲಿಲ್ಲ. ಸೇಮ್ ವರ್ಡ್, ಸೇಮ್ ಸೀಡ್. ಬೀಜ ಒಂದೇ, ಬೀಜದ ಕ್ವಾಲಿಟಿಯಲ್ಲಿ ಏನು ವ್ಯತ್ಯಾಸ ಇಲ್ಲ. ದ ಕ್ವಾಲಿಟಿ ಆಫ್ ದ ಸೀಡ್ ಈಸ್ ಸೇಮ್, ಬಟ್ ದ ಕ್ವಾಂಟಿಟಿ ಆಫ್ ದ ಫ್ರೂಟ್ ಈಸ್ ಲೆಸ್. ದಟ್ ಈಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ಗ್ರೌಂಡ್. ಸೊ ವಾಟ್ ಈಸ್ ದಟ್ ಗ್ರೌಂಡ್? ಗ್ರೌಂಡ್ ಈಸ್ ಯುವರ್ ಹಾರ್ಟ್. ಆ ಹೊಲ ನಮ್ಮ ಹೃದಯ ಆಗಿದೆ. ಈಗ ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಎಷ್ಟೇ ಒಳ್ಳೆಯ ವಾಕ್ಯ, ದೇವರ ವಾಕ್ಯ ಎಲ್ಲದು ಒಳ್ಳೆಯದೇ. ಒಳ್ಳೆಯ ದೇವರ ವಾಕ್ಯಗಳು ಬಿತ್ತನೆ ಆಗಿದ್ದರೂ ಕೂಡ ನನ್ನ ಜೀವಿತದಲ್ಲಿ ಫಲ ಬರದೇ ಇರಲಿಕ್ಕೆ ಕಾರಣ ವಾಕ್ಯ ಅಲ್ಲ. ಇಟ್ ಈಸ್ ನಾಟ್ ದ ಪ್ರಾಬ್ಲಮ್ ಆಫ್ ದ ವರ್ಡ್ or the quality of the word of seed, the quality of the heart. ನಮ್ಮ ಹೃದಯ ಕಾಲ್ದಾರಿ ಥರ ಇದ್ದರೆ ಅದರಲ್ಲಿ ಏನೂ ಬರೋದಿಲ್ಲ, ಏನೂ ಫಲ ಬರೋದಿಲ್ಲ. ನಮ್ಮ ಹೃದಯ ಕಲ್ಲು ನೆಲದ ಥರ ಇದ್ದರೆ ಏನೋ ಫಲ ಬಂದ ಹಾಗೆ ಅನಿಸುತ್ತೆ, ಇನ್ನೇನು ಬಂದುಬಿಡುತ್ತೆ ಅಂತ ಅನಿಸುತ್ತೆ. ಆದರೆ ಬಿಸಿಲು ಬಂದಾಗ ಬಾಡೋಗುತ್ತೆ, ಫಲ ಬರೋದಿಲ್ಲ. ಎಲ್ಲೋ ನಾವು ಈಗ ಧ್ಯಾನದಲ್ಲಿ ಅಟೆಂಡ್ ಮಾಡ್ತಾ ಇರುವವರು ಡೈಲಿ ನಮ್ಮ ಹೃದಯ ಒಂದು ರೀತಿ ಈ ಕಲ್ಲು ನೆಲದ ಥರ ಅಂತ ಅನಿಸುತ್ತೆ. ಆ ಪ್ರಾರ್ಥನೆಯಲ್ಲಿ ಧ್ಯಾನದಲ್ಲಿ ಎಲ್ಲ ಭಾಗವಹಿಸಿದಾಗ ಇನ್ನು ಮುಂದೆ ನಾನು ಮಾಡಿಬಿಡ್ತೀನಿ, ಇನ್ನು ಮುಂದೆ ಆಗಿಬಿಡ್ತೀನಿ, ಏನೋ ಆಗುತ್ತೆ ಅಂತ ಹೋಗ್ತೀವಿ. ಬಿಸಿಲು ಬಂದಾಗ ಬಾಡಿ ಹೋಗ್ತೀವಿ. ಬಿಸಿಲು ಬರುತ್ತೆ, ಪರದೂಷಣೆಯ ಬಿಸಿಲು ಬರ್ಬೋದು, ನಿಂದನೆಯ ಬಿಸಿಲು ಬರ್ಬೋದು, ಅವಮಾನದ ಬಿಸಿಲು ಬರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬಿಸಿಲು ಬರ್ಬೋದು. ಫಾರ್ ದ ಸೇಕ್ ಆಫ್ ದ್ಯಾಟ್ ವರ್ಡ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ವಾಕ್ಯ ನಮ್ಮಲ್ಲಿರೋದ್ರಿಂದ ಅಥವಾ ನಾವು ವಾಕ್ಯಕ್ಕೆ ಬೆಲೆ ಕೊಡ್ತಾ ಇರೋದ್ರಿಂದ ಬಿಸಿಲು ಬರುತ್ತೆ. ವಾಕ್ಯದ ನಿಮಿತ್ತ ಕಷ್ಟಗಳು ಬರುತ್ತೆ, ಶೋಧನೆಗಳು ಬರುತ್ತೆ. ಆದರೆ ತಕ್ಷಣ ಬಾಡಿ ಹೋಯಿತು ಅಂತ ಹೇಳುತ್ತೆ. ಯಾಕೆ ಬಾಡಿ ಹೋಗ್ಲಿಕ್ಕೆ ಕಾರಣ ಏನು? ಇಟ್ ಈಸ್ ನಾಟ್ ಡೀಪ್ಲಿ ರೂಟೆಡ್, ಆಳವಾಗಿ ಹೋಗಲಿಲ್ಲ. ಆದ್ದರಿಂದ ಆಳವಾಗಿ ಯಾಕೆ ಹೋಗಲಿಲ್ಲ ಅಂತ ಕೇಳುವಾಗ ಅಲ್ಲೊಂದು ಪ್ರಶ್ನೆ ಬರುತ್ತೆ. ಆಳವಾಗಿ ಯಾಕೆ ಹೋಗಿಲ್ಲ ಅಂದರೆ ನಾವು ಧ್ಯಾನ ಮಾಡಿಲ್ಲ, ನಮ್ರತೆಯಿಂದ ಆ ವಾಕ್ಯವನ್ನು ನಾವು ಪರಿಗ್ರಹಿಸಲಿಲ್ಲ. ಫಾರ್ ಎಕ್ಸಾಂಪಲ್, ನಮಗೊಂದು ಹೊಸ ಮೊಬೈಲ್ ಫೋನ್ ಸಿಕ್ಕಿದ್ರೆ, ಹೊಸ ಮೊಬೈಲ್ ಫೋನ್, ಬ್ರ್ಯಾಂಡ್ ನ್ಯೂ ಫೋನ್, ಗುಡ್ ಫೋನ್ ವಿತ್ ಸೋ ಮೆನಿ ಫಂಕ್ಷನ್ಸ್, ಫೆಸಿಲಿಟೀಸ್, ನಾವೇನು ಮಾಡ್ತೀವಿ? ಅದು ಸಿಕ್ಕಿದ ತಕ್ಷಣ ನಾವು ಸಂತೋಷವಾಗಿ ರಾತ್ರಿ ಎಲ್ಲ ಅದ್ರ ಜೊತೆಯಲ್ಲೇ ಇರ್ತೀವಿ. ನಿದ್ದೆ ಬರೋ ತನಕ ಅದಕ್ಕೆ ಇನ್ಸ್ಟಾಲ್ ಮಾಡೋದು, ಬೇರೆ ಬೇರೆ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡೋದು, ಅದರಲ್ಲಿ ಏನೆಲ್ಲ ಫಂಕ್ಷನಾಲಿಟೀಸ್ ಇದೆ ಅದನ್ನೆಲ್ಲ ಚೆಕ್ ಮಾಡೋದು ಮಾಡ್ತೀವಿ. ಅದೇ ರೀತಿ ಒಂದೊಂದು ದಿವಸ ದೇವರ ವಾಕ್ಯ ನಮಗೆ ಸಿಕ್ಕಿ ನಾವು ಬರ್ಕೊಂಡು ಬರ್ತೀವಿ, ನೋಟ್ ಮಾಡ್ಕೊಂಡು ಬರ್ತೀವಿ ಅಥವಾ ಕೇಳಿಸ್ಕೊಳ್ತೀವಿ. ಮನೆಗೆ ಬಂದಮೇಲೆ ಈ ಮೊಬೈಲ್ ಫೋನ್ನಲ್ಲಿ ನಾವು ಎಂಜಾಯ್ ಮಾಡೋ ಥರ ಆರ್ ವಿ ಟ್ರೂಲಿ ಟೇಕಿಂಗ್ ಡಿಲೈಟ್ ಇನ್ ದ ವರ್ಡ್ ಆಫ್ ಗಾಡ್ ವಿಚ್ ವಿ ಹ್ಯಾವ್ ಹರ್ಡ್? ನಾವು ನಿನ್ನೆ ದಿವಸ ಕೇಳಿಸ್ಕೊಂಡ ವಾಕ್ಯ, ಕೇಳಿಸ್ಕೊಂಡಿದ್ದನ್ನು ತಗೊಂಡು ಬಂದು ಇವತ್ತು ಅದರಲ್ಲಿ ನಾವು ಸಂತೋಷ ಪಡ್ತಾ ಇದ್ದೀವಾ, ಹೆಮ್ಮೆ ಪಡ್ತಾ ಇದ್ದೀವಾ, ಆನಂದಿಸ್ತಾ ಇದ್ದೀವಾ?
ನಾನು ಹೇಳ್ತಾ ಇರೋದು ಎಲ್ಲರೂ ಏನೂ ಮಾಡ್ತಾ ಇಲ್ಲ ಅಂತಲ್ಲ, ಜನರಲ್ ಆಗಿ ಇರ್ಬೋದು. ನಮ್ಮಲ್ಲಿ ಅನೇಕರು ಕೇಳಿಸ್ಕೊಂಡಂಥ ದೇವರ ವಾಕ್ಯದಲ್ಲಿ ತುಂಬ ಸಂತೋಷಪಟ್ಟು ಆನಂದಪಟ್ಟು ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಿ ಇರುವಂಥವ್ರು ಇಲ್ಲ ಅಂತಲ್ಲ, ಖಂಡಿತವಾಗಲೂ ಇದ್ದಾರೆ. ನಾನಿದ್ದೀನಾ ಅನ್ನೋದು ಮಾತ್ರ ನಾನು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಇನ್ನೊಬ್ಬರಿದ್ದಾರಾ ಅಂತ ಪರೀಕ್ಷೆ ಮಾಡಿ ಏನು ಪ್ರಯೋಜನ ಇಲ್ಲ. ನಾನಿದ್ದೀನಾ ಇದ್ದರೆ ಎಷ್ಟರ ಮಟ್ಟಿಗೆ ನಾನಿದ್ದೀನಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಯಾವುದು ಒಂದು ವಾಕ್ಯನೋ ಒಂದು ಪ್ರಬೋಧನೆಯೋ ಏನೋ ಒಂದು ಸಿಕ್ಕಿದಾಗ, ಒಂದು ಹೊಸ ಫೋನ್ ಸಿಕ್ಕಿದಾಗ ಆ ದಿವಸ, ಆ ರಾತ್ರಿ, ಆ ಸಿಕ್ಕಿದ್ದ ಆ ಕೆಲವು ಗಂಟೆಗಳು, ಆ ದಿವಸ ಎಷ್ಟು ಸಂತೋಷವಾಗಿರ್ತೀರ. ಅಥವಾ ಒಂದು ಹೊಸ ಕಾರ್ ತಗೊಂಡಾಗ ಅದರಲ್ಲಿ ಎಷ್ಟೊಂದು ನಾವು ಓಡಾಡ್ತೀವಿ, ಟೂರ್ ಹೋಗ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಲ್ವಾ, ಹೊಸ ಕಾರು. ಆದರೆ ಹೊಸ ಹೊಸ ವಾಕ್ಯಗಳು, ಹೊಸ ಹೊಸ ಪ್ರಕಟಣೆಗಳು ನಮಗೆ ಸಿಕ್ಕುವಾಗ ನಾವು ಅದರಲ್ಲಿ ಎಷ್ಟು ಸಂತೋಷ ಪಡ್ತೀವಿ. ಅದನ್ನೀಗ ಯಾರಿಗೂ ಹೇಳೋದು ಬೇಕಾಗಿಲ್ಲ, ನಾನು ಸಂತೋಷ ಪಡ್ತಾ ಇದ್ದೀನಿ ಬ್ರದರ್ ಅಂತ. ನೀನು ಸಂತೋಷ ಪಟ್ಟರೆ ಅದರ ಒಂದು ಫಲ ಕಾಣಲ್ಪಡುತ್ತೆ ಅಷ್ಟೇ. ಹೇಳಿ ಪ್ರಯೋಜನ ಇಲ್ಲ. ಹೇಳಿ ಓಕೆ, ಹೇಳೋದು ಓಕೆ, ಶೇರ್ ಮಾಡಬೇಕು. ಯಾಕೆಂದರೆ ದೇವರ ವಾಕ್ಯದಿಂದ ನಮಗೆ ಸಿಕ್ಕಿರುವ ಅನುಭವಗಳು, ಆನಂದಗಳು ನಾವು ಶೇರ್ ಮಾಡುವಾಗ ತುಂಬ ಒಳ್ಳೆಯದು. ಇಟ್ ಈಸ್ ಗುಡ್ ದ್ಯಾಟ್ ವಿ ಮಸ್ಟ್ ಶೇರ್ ಇಟ್. ಆದರೆ ಜಸ್ಟ್ ಬಿಕಾಸ್ ಆಫ್ ಯು ಆರ್ ಶೇರಿಂಗ್ ಇಟ್ ಡಸಂಟ್ ಮೀನ್ ದಟ್ ಯು ವಿಲ್ ಬೇರ್ ಫ್ರೂಟ್. ನಾವು ಅದನ್ನು ಶೇರ್ ಮಾಡೋದು ನಿಜವಾಗ್ಲೂ ಅದರಲ್ಲಿ ಆನಂದಿಸ್ಲಿಕ್ಕೆ ಆಗ್ತಾ ಇದೆಯಾ? ಯಾಕೆಂದರೆ ವಾಕ್ಯ ಸುಳ್ಳಾಗೋದಿಲ್ಲ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನು ಯಾರೋ ಅವನು ಧನ್ಯನು. ಕೀರ್ತನೆ 1ರಲ್ಲಿ ನಾವು ಓದ್ತೀವಿ, ಪ್ರಭುವಿನ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯದಲ್ಲಿ ಹರ್ಷಗೊಳ್ಳುವಾಗ ನಾವು ಧನ್ಯರಾಗ್ತೀವಿ. ಓದುವಾಗ ಅಲ್ಲ, ಕೇಳಿಸ್ಕೊಳ್ಳುವಾಗ ಅಲ್ಲ, ಅದರಲ್ಲಿ ಹರ್ಷಗೊಳ್ಳುವಾಗ. ವೆನ್ ಯು ಟೇಕ್ ಡಿಲೈಟ್ ಇನ್ ದ ವರ್ಡ್, ನಾಟ್ ವೆನ್ ಯು ರೀಡ್, ನಾಟ್ ವೆನ್ ಯು ಹಿಯರ್, ನಾಟ್ ವೆನ್ ಯು ಪ್ರೀಚ್, ವೆನ್ ಯು ಟೇಕ್ ಟ್ರೂಲಿ delight in the word of God and praising God and sharing it with joy. ನಾವೆಷ್ಟೋ ಕೇಳಿಸ್ಕೊಳ್ತೀವಿ, ಆದರೆ ಎಷ್ಟು ಜನ ಸಂತೋಷವಾಗಿ ಹಂಚ್ಕೊಳ್ತಾ ಇದ್ದೀರಿ ಬೇರೆಯವ್ರ ಜೊತೆಗೆ? ಸಂತೋಷವಾಗಿ, ಸುಮ್ಮನೆ ಏನೋ ಹೇಳೋದಲ್ಲ, ಕೇಳಿಸ್ಕೊಂಡಿದ್ದನ್ನು ಸಂತೋಷವಾಗಿ ಎಷ್ಟು ಜನ ನೀವು ಹಂಚ್ತಾ ಇದ್ದೀರಾ ಬೇರೆಯವರಿಗೆ? ಈಗ ಕಳೆದ ದಿವಸ ಯಾವಾಗಲೂ ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅನಿಸುತ್ತೆ, ಯಾವುದೋ ಧ್ಯಾನಕೂಟ ಮುಗಿಸಿ ಬಂದಾದಮೇಲೆ ನವಿಲ್ ಮನೆ ಮೇಲೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಊಟ ಎಲ್ಲ ಬಿಟ್ಕೊಂಡು ಅವರ ತಂಗಿಂದ್ರ ಇಬ್ಬರಿಗೂ ಕಾನ್ಫರೆನ್ಸ್ ಹಾಕಿ ಕೇಳಿಸ್ಕೊಂಡಿರೋ ದೇವರು ವಾಕ್ಯನ ಶೇರ್ ಮಾಡ್ತಾ ಇದ್ದಾನೆ. ನಾವೆಲ್ಲ ಇಲ್ಲಿ ತಿನ್ನೋದು ಕುಡಿಯೋದ್ರಲ್ಲಿ ಮಜಾ ಮಾಡ್ತಾಯಿದ್ದೀವಿ, ಊಟ ಮಾಡೋದ್ರಲ್ಲಿ. ಅವನ್ನ ಕರೆದ್ರೆ ಬಂದಿಲ್ಲ, ಅವನ ಮೇಲ್ಗಡೆ ದೇವರ ವಾಕ್ಯ ಶೇರ್ ಮಾಡ್ತಾ ಇದ್ದಾನೆ. ಸೊ ಇಟ್ ಶುಡ್ ಕಂಟಿನ್ಯೂ. ಎಕ್ಸಾಂಪಲ್ ಹೇಳ್ತಾ ಇರೋದು. ಆ ರೀತಿಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಶುಭ ಸಂದೇಶ ನಾವು ಯಾರಿಗಾದರೂ ಕೊಡ್ತಾ ಇದ್ದೀವಾ? ಕೊಡದಿದ್ದ ಕ್ರೈಸ್ತನೇ ಅಲ್ಲ. ನಾನೊಬ್ಬ ನಿಜವಾದ ಕ್ರೈಸ್ತನಾದರೆ ನಾನು ಕೊಡಬೇಕು. ಏನು ಕೊಡಬೇಕು? ಕ್ಯಾಂಡ್ಲ್ ಕೊಡೋದಲ್ಲ. ಚರ್ಚಿಗೆ ಕ್ಯಾಂಡಲ್ಸು, ಹೂವು, ದುಡ್ಡು, ಉಂಡೆ, ಕಾಸು ಇದೆಲ್ಲ ಕೊಡೋದು ವೇಸ್ಟ್. ಏನು ಪ್ರಯೋಜನ ಇಲ್ಲ. 5 ಪೈಸೆ ಪ್ರಯೋಜನ ಇಲ್ಲ. ಎಷ್ಟೋ ಜನ ಇದ್ದೀರಿ ನೀವು ಕ್ರೈಸ್ತರು. ನಾವು ಅಲ್ಲೋದ್ವಿ, ಅಲ್ಲಿ ಹುಂಡಿಗೆ ಇಷ್ಟು ಕಾಸು ಕೊಟ್ವಿ, ಇಲ್ಲಿ ಕ್ಯಾಂಡಲ್ ಅಂಟಿಸಿದ್ವಿ, ಅಲ್ಲಿ ಹೂವು ಕೊಟ್ವಿ, ಮಣ್ಣು ಕೊಟ್ವಿ, ಉಪ್ಪು ಕೊಟ್ವಿ, ಮಸಿ ಕೊಟ್ವಿ. ನಿಮಗೇನು ಲಾಭ? ನಿಮಗೇನು ಲಾಭ ಇಲ್ಲ, ನಷ್ಟನೇ. ನೀವು ಕೊಡಬೇಕಾಗಿರೋದೇನು ಗೊತ್ತಾ? ಯೇಸುನ ಕೊಡಬೇಕು. ನೀನೊಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿ ಆದರೆ ನೀನು ಕೊಡಬೇಕಾಗಿರೋದು ಯೇಸುವನ್ನು ಬೇರೆಯವರಿಗೆ ಕೊಡಬೇಕು. ಹೇಗೆ ಕೊಡೋದು? ಬೈ ಪ್ರೊಕ್ಲೈಮಿಂಗ್, ಶೇರಿಂಗ್ ದ ವರ್ಡ್. ವಾಕ್ಯ ಹಂಚುವುದರ ಮುಖಾಂತರ, ಶುಭ ಸಂದೇಶವನ್ನು ಸಾರುವುದರ ಮುಖಾಂತರ ಯೇಸುನ ಕೊಡಲಿಕ್ಕಾಗಬೇಕು. ಅದರ್ವೈಸ್ ಯು ಆರ್ ಅನ್ಫಿಟ್, ಅನ್ವರ್ದಿ ಟು ಬಿ ಎ ಕ್ರಿಶ್ಚಿಯನ್. ಕ್ರೈಸ್ತನಾಗಿರ್ಲಿಕ್ಕೆ ಯೋಗ್ಯನೇ ಅಲ್ಲ ನಾನು ಮತ್ತು ನೀವು, ಕ್ರಿಸ್ತನನ್ನು ಕೊಡಲಿಕ್ಕಾಗಿಲ್ಲ ಅಂದರೆ. ಊಟ ಯಾರು ಕೊಡ್ಬೋದು? ಕೆಲವ್ರು ಹೇಳ್ತಾರೆ ನಾವು ಊಟ ಕೊಡ್ತೀವಿ ಬಡವರಿಗೆ ಅಂತ. ಬಡವರಿಗೆ ಊಟ ಕೊಡ್ಲಿಕ್ಕೆ ನೀನೇ ಆಗಬೇಕಾ? ಯಾರು ಬೇಕಾದರೂ ಕೊಡ್ತಾರೆ.
ಅದೇ ಬಡವನ ಆತ್ಮಕ್ಕೆ ನಿಜವಾದ ಊಟ ಕೊಡು, ದೇವರ ವಾಕ್ಯ ಕೊಡು, ಅದು ಕೊಡಲ್ಲ. ಊಟ ದೇಹಕ್ಕೆ, ದೇಹ ಸತ್ತೋಗುತ್ತೆ, ಮಣ್ಣಿಗೆ ಹೋಗುತ್ತೆ. ಆತ್ಮ ನಿತ್ಯ ಜೀವಿಸುತ್ತೆ, ಅದಕ್ಕೇನಾದ್ರು ಕೊಡು. ಆತ್ಮಕ್ಕೆ ಊಟ ಕೊಡು. ಒಬ್ಬ ಒಳ್ಳೆ ಕ್ರೈಸ್ತನಾಗಬೇಕು ಇವತ್ತು ನಾವು. ಆದರೆ ನಾನು ಆಗಬೇಕಾದ್ರೆ ನನ್ನೊಳಗಡೆ ಈ ಊಟ ತೃಪ್ತಿ ಕೊಡಬೇಕು. ನಾನೇ ತೃಪ್ತನಲ್ಲದೆ ಇದ್ರೆ ನಾನು ಹೇಗೆ ಕೊಡಲಿಕ್ಕಾಗುತ್ತೆ ಇನ್ನೊಬ್ಬರಿಗೆ? ನನ್ನ ಹೊಟ್ಟೆನೇ ತುಂಬಿಲ್ಲ, ಇನ್ನೊಬ್ರಿಗೆ ಹೆಂಗೆ ಕೊಡಲಿ? ಏನಿದೆ ನನ್ನ ಹತ್ರ ಕೊಡಲಿಕ್ಕೆ? ಸೊ if you truly take delight in the Lord, you will be satisfied. So with that satisfaction, you will be motivated to give to others. ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇವತ್ತು. ವಿ ಆರ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಳ್ತಿದ್ದೀವಿ ಅಷ್ಟೇ, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಲೈಫಲ್ಲಿ. ವಿ ಆರ್ ಸೀಕಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ದ ವರ್ಲ್ಡ್, ಬಟ್ ಯು ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್ ಇಫ್ ಯು ಸೀಕ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ದ ವರ್ಲ್ಡ್. ಲೋಕದಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹುಡುಕುವವರೇ ನೀವೆಂದಿಗೂ ಸ್ಯಾಟಿಸ್ಫೈಡ್ ಆಗಲ್ಲ ಜೀವನದಲ್ಲಿ, ಬರೆದಿಟ್ಕೊಳ್ಳಿ. ಯು ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್, ಯು ವಿಲ್ ಡೈ ವಿತೌಟ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ಸತ್ತೋಗ್ತೀರಿ ಸ್ಯಾಟಿಸ್ಫೈಡ್ ಅಲ್ಲದೇ. ಆದರೆ ಇಫ್ ಯು ಟ್ರೂಲಿ ಸೀಕ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ದ ವರ್ಡ್ ಆಫ್ ಗಾಡ್, ಇನ್ ಜೀಸಸ್, ಯು ವಿಲ್ ಬಿ ಸ್ಯಾಟಿಸ್ಫೈಡ್. ನೀವು ಸಂಪೂರ್ಣ ತೃಪ್ತರಾಗ್ತೀರಿ. ಆ್ಯಂಡ್ ದ್ಯಾಟ್ ಸ್ಯಾಟಿಸ್ಫ್ಯಾಕ್ಷನ್ ವಿಚ್ ಯು ಆರ್ ಗೆಟ್ಟಿಂಗ್ ಫ್ರಮ್ ದ ಲಾರ್ಡ್ ಆರ್ ಥ್ರೂ ದ ವರ್ಡ್ ಆಫ್ ಗಾಡ್ ಫ್ರಮ್ ಜೀಸಸ್ enable you, motivate you, push you to share this message of great joy to all the people. ಯೇಸು ಕ್ರಿಸ್ತನ ವಾಕ್ಯದಿಂದ, ಯೇಸುವಿನಿಂದ ನಿಮ್ಮ ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತಲ್ವಾ, ಅದು ನಿಮ್ಮೊಳಗಡೆ ನಿಜವಾಗ್ಲೂ ಬಂದರೆ ಅದು ಏನು ಮಾಡುತ್ತೆ ಅಂದರೆ, ನೀವು ಬೇರೆಯವರಿಗೆ ಯೇಸುವನ್ನು ಕೊಡಬೇಕು, ಶುಭವಾರ್ತೆಯನ್ನು ಸಾರಬೇಕು ಅಂತ ನಿಮ್ಮನ್ನು ಪುಷ್ ಮಾಡುತ್ತೆ, ನಿಮ್ಮನ್ನು ತಳ್ಳುತ್ತೆ, ನಿಮ್ಮನ್ನು ಪ್ರೋತ್ಸಾಹಿಸುತ್ತೆ. ಆದರೆ ಇವತ್ತು ಹುಟ್ಟು ಕ್ರೈಸ್ತರು, ನಾವು ಹುಟ್ಟು ಕ್ರೈಸ್ತರ ಹುಟ್ಟಿ ಸಾಯೋ ಮಟ್ಟಕ್ಕೆ ಬಂದಿದ್ದೀವಿ. ಆದರೆ ಈ ಯೇಸುವನ್ನು ಹಂಚಲಿಕ್ಕೆ ಆಗ್ತಾ ಇದೆಯಾ? ಆರ್ ಯು ಏಬಲ್ ಟು ಶೇರ್ ಜೀಸಸ್ ವಿತ್ ಅದರ್ಸ್ ಆ್ಯಸ್ ಕ್ರಿಶ್ಚಿಯನ್ಸ್? ದೆನ್ ವಾಟ್ ಈಸ್ ದ ಯೂಸ್ ಆಫ್ ಬೀಯಿಂಗ್ ಎ ಕ್ರಿಶ್ಚಿಯನ್, ಬೀಯಿಂಗ್ ಎ ಕ್ಯಾಥಲಿಕ್ ಆರ್ ವಾಟ್ ಎವರ್ ಇಟ್ ಈಸ್? ಕ್ಯಾಥಲಿಕ್ ಇರ್ಬೋದು, ಪ್ರಾಟೆಸ್ಟೆಂಟ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಕ್ರಿಶ್ಚಿಯನನ್ನು ಹಂಚಲಿಕ್ಕೆ ಆಗ್ತಾ ಇದೆಯಾ? ಯೇಸುವಿನ ಅನುಭವ, ಜೀಸಸ್ ಇಸ್ ದ ಮೋಸ್ಟ್ ಪ್ರೆಷಸ್ ಥಿಂಗ್ ಇನ್ ದಿಸ್ ವರ್ಲ್ಡ್. ಲೋಕದಲ್ಲಿ ಅತ್ಯಂತ ಪ್ರೆಷಸ್ ಆಗಿರೋ ಜೀಸಸ್ಸೇ, ಮೋಸ್ಟ್ ಪ್ರೆಷಸ್ ಥಿಂಗ್ ಜೀಸಸ್. ಆ್ಯಂಡ್ ಯು ಕ್ಯಾನ್ ಶೇರ್ ದ ಮೋಸ್ಟ್ ಪ್ರೆಷಸ್ ಥಿಂಗ್ ಟು ಅದರ್ಸ್, ಆ್ಯಂಡ್ ದಟ್ ಈಸ್ ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ಅತ್ಯಂತ ಬೆಲೆಯುಳ್ಳ ಯೇಸು. ಯೇಸುವನ್ನು ಕೊಡಲಿಕ್ಕಾದರೆ ಒಬ್ಬನ ಆತ್ಮವನ್ನು ನರಕದಿಂದ ಕಾಪಾಡ್ಬೋದು, ನರಕದಿಂದ ಕಾಪಾಡ್ಬೋದು. ಈಗ ಕೆಲವರು ಜೈಲಲ್ಲಿರ್ತಾರೆ. ಜೈಲಲ್ಲಿರುವಾಗ ನಾವು ಅವರಿಗೆ ಹೋಗಿ ಜೈಲಿಗೆ ಹೋಗಿ ಬೇಲ್ ಕೊಟ್ಟು ಬರ್ತೀವಿ. ಬೇಲ್ ಕೊಟ್ಟರೆ ಜೈಲಿಂದ ಹೊರಗೆ ಬರ್ಬೋದು ಅಷ್ಟೇ. ಆದರೆ ಆ ಜೈಲಲ್ಲಿರೋನಿಗೆ ಒಂದು ವೇಳೆ ನೀವು ಶುಭ ಸಂದೇಶ ಕೊಟ್ಟು ದೇವರ ವಾಕ್ಯವನ್ನು ಸಾರಿ ಬಂದರೆ, ಅವನು ಜೈಲಲ್ಲೇ ಮರಣ ಶಿಕ್ಷೆಗೆ ಒಳಗಾದರೂ ಕೂಡ ಅವನು ಈ ಲೋಕದಲ್ಲಿ ಸತ್ತೋಗ್ಬೋದು, ಆದರೆ ಅವನು ನಿತ್ಯವೂ ಜೀವಿಸ್ತಾನೆ, ಅವನಿಗೆ ನಿತ್ಯ ಜೀವ ಸಿಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ಗ್ರೇಟ್ ಮೆಸೇಜ್ ಯು ಆರ್ ಗಿವಿಂಗ್ ಟು ಹಿಮ್. ಅದೇ ನೀವು ಜೈಲಲ್ಲಿ ಇರೋನಿಗೆ ಹೋಗ್ಬಿಟ್ಟು ಒಂದು 10,000 10 ಲಕ್ಷನೋ ಬೇಲ್ ಕೊಟ್ಟು ಅವ್ನು ಕರ್ಕೊಂಡು ಬಂದರೆ, ಅವನ ಜೈಲಿಂದ ಹೊರಗೆ ಬಂದ ಒಂದು ದಿನ ಅವ್ನು ಸಾಯ್ತಾನೆ. ಜೈಲು ಒಳಗಡೆ ಇದ್ದರೂ ಸಾಯ್ತಾನೆ, ಜೈಲು ಹೊರಗಡೆ ಇದ್ದರೂ ಸಾಯ್ತಾನೆ. ಒನ್ ಡೇ ಹಿ ವಿಲ್ ಡೈ, ಹಿ ವಿಲ್ ಗೋ ಟು ಹೆಲ್. ನೀನು 10 ಲಕ್ಷ ಕೊಟ್ಟು ಅವನ್ನ ರಿಲೀಸ್ ಮಾಡ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಅವನ್ನ ಸ್ವರ್ಗಕ್ಕೆ ಕರ್ಕೊಳ್ಳೋದಿಲ್ಲ ದೇವರು. ಆದರೆ ನಿನ್ನ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ, ಯು ಹ್ಯಾವ್ ನಥಿಂಗ್ ಟು ಗಿವ್, ನೋ ಮನಿ, ನಥಿಂಗ್, ಬಟ್ ಯು ಕ್ಯಾನ್ ಗಿವ್ ಜೀಸಸ್. ಜೀಸಸ್ ಇಸ್ ದ ಫ್ರೀ ಗಿಫ್ಟ್ ಆಫ್ ಗಾಡ್, ಯು ಕ್ಯಾನ್ ಶೇರ್ ಟು ಎನಿಬಡಿ. ಜೀಸಸ್ ಇಸ್ ದ ಓನ್ಲಿ ಟ್ರೂ ಗಿಫ್ಟ್ ಆಫ್ ಗಾಡ್, ಫ್ರೀ ಗಿಫ್ಟ್ ಆಫ್ ಗಾಡ್. ದೇವರ ಒಂದು ಉಚಿತ ದಾನ, ವರ ಅಂದರೆ ಯೇಸು ಕ್ರಿಸ್ತರೇ. ಯೇಸು ಕ್ರಿಸ್ತರನ್ನ ಇನ್ನೊಬ್ಬನಿಗೆ ಕೊಡುವಾಗ ಅವನ ಆತ್ಮ ರಕ್ಷಿಸಲ್ಪಡುತ್ತದೆ, ನಿತ್ಯ ಮರಣದಿಂದ ಪಾರಾಗ್ತಾನೆ, ಅವನಿಗೆ ನಿತ್ಯ ಜೀವ ಸಿಗುತ್ತೆ. ಈ ಯೇಸುನ ಕೊಡಲಿಕ್ಕೆ ನಿಮಗೆ ದುಡ್ಡು ಬೇಡ, ಆದರೆ ಒಬ್ಬನಿಗೆ ಬೇಲ್ ಕೊಟ್ಟು ಕರ್ಕೊಂಡು ಬರಲಿಕ್ಕೆ ಹಣ ಬೇಕು. ಆದರೆ ಮೊದಲು ನನ್ನ ಒಳಗಡೆ ಇದು ಬರಬೇಕು. ನನ್ನ ಹೃದಯ ಒಂದು ರೀತಿಯಲ್ಲಿ ಕಲ್ಲು ನೆಲದ ಥರ ಇರೋದಾದರೆ ಖಂಡಿತವಾಗಲೂ ನಮಗೆ ಈ ಯೇಸುವನ್ನು ಹಂಚಲಿಕ್ಕೆ ಆಗಲ್ಲ ಪ್ರಿಯರೇ, ಆಗಲ್ಲ. ಸುಮ್ಮನೆ ಯೇಸು ಬಗ್ಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೇಳಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ಎನಿಬಡಿ ಕ್ಯಾನ್ ಡೂ ದಟ್.
ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಐ ಥಿಂಕ್ ನಾವು ಅದೇ ಮಾಡ್ತಾ ಇರೋದು. ಎಲ್ಲೋ ಸ್ವಲ್ಪ ಯೇಸು ಬಗ್ಗೆ ಅಲ್ಲಿ ತಿಳ್ಕೊಂಡಿದ್ದು ಕೇಳಿಸ್ಕೊಂಡಿದ್ದು ಎಲ್ಲ ಹೇಳ್ತೀವಿ, ಹಾಡ್ತೀವಿ, ಕೈ ತಟ್ತೀವಿ, ಬರ್ತೀವಿ. ಸಂಜೆ ಒಂದು ಪ್ರೇಯರ್, ಬೆಳಗ್ಗೆ ಒಂದು ಪ್ರೇಯರ್. ಈಗ ಇಲ್ಲಿ ಪ್ರೇಯರ್ ಆಯಿತು, ಪ್ಯಾಕಪ್ ಆ್ಯಂಡ್ ಗೋ, ಊಟ ಕೊಡ್ತಾರೆ ಚೇಟ ಅನಿಸುತ್ತೆ, ಕೊಟ್ಟರೆ ಊಟ ಮಾಡ್ಕೊಂಡು ಕೈ ತಟ್ಕೊಂಡು ಎಲ್ಲ ತಪ್ಕೊಂಡು ಮುತ್ತು ಕೊಟ್ಕೊಂಡು ಹೋಗ್ತೀವಿ. ಹೋಗಿ ಆದಮೇಲೆ ಸಂಜೆ ಮತ್ತೆ ಪ್ರೇಯರ್ಗೆ ರೆಡಿಯಾಗಿ ಬರ್ತೀವಿ, ಅಥವಾ ನೆಕ್ಸ್ಟ್ ಡೇ ಬರ್ತೀವಿ, ಅಥವಾ ನೆಕ್ಸ್ಟ್ ವೀಕ್ ಮತ್ತೆ ಅಗೇನ್ ವಿಲ್ ಕಮ್ ಫಾರ್ ಅನದರ್ ಪ್ರೇಯರ್ ಮೀಟಿಂಗ್ ಆ್ಯಂಡ್ ವಿ ಗೋ. ಎಷ್ಟು ನನ್ನ ಜೀವಿತದಲ್ಲಿ ಕೇಳಿಸ್ಕೊಂಡಿದ್ದ ಫಲ ತಂದಿದ್ದೀನಿ, ಎಷ್ಟು ಜನಕ್ಕೆ ಈ ವಾಕ್ಯವನ್ನು ಹಂಚಲಿಕ್ಕೆ ಸಾಧ್ಯವಾಗಿದೆ ನನಗೆ. ಆಲ್ ದೀಸ್ ಥಿಂಗ್ಸ್ ಆರ್ ಕೌಂಟೆಡ್. ಅದರಿಂದ ಹೆಚ್ಚೇನು ಹೇಳೋದಿಲ್ಲ, ಸಮಯನೂ ಆಯ್ತಲ್ವಾ. ನಾವು ಪ್ರಾರ್ಥನೆ ಮಾಡೋಣ. ಸಾಧ್ಯವಾದರೆ ನಿಮಗೆ ಕೂತ್ಕೊಂಡು ಕಷ್ಟ ಆದರೆ ನಿಂತ್ಕೊಳ್ಳಿ, ಪರವಾಗಿಲ್ಲ. ಪ್ರಾರ್ಥಿಸಿ ಎಲ್ಲರೂ ಕೂಡ. ದೇವರೇ, ಈ ಒಂದು ಸಮಯದಲ್ಲಿ ನೀವು ನನಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ಸ್ತೋತ್ರ. ನೀವು ನನ್ನೊಂದಿಗೆ ಮಾತನಾಡಿದ್ದೀರಿ, ನನ್ನ ಹೃದಯದ ಪರಿಸ್ಥಿತಿಯನ್ನು ನೀವು ನನಗೆ ತಿಳಿಸಿಕೊಟ್ಟಿದ್ದೀರಿ. ಕಾಲ್ದಾರಿಯಂತೆ ನನ್ನ ಹೃದಯ ಇದೆ ಸ್ವಾಮಿ. ನಿಮ್ಮ ಬೀಜ ಒಳ್ಳೆಯದೇ ಆಗಿದೆ, ನೀವು ಕೊಟ್ಟಂಥ ವಾಕ್ಯ ಅತ್ಯುತ್ತಮವಾದ ವಾಕ್ಯಗಳಾಗಿದೆ. ಆದರೆ ನನ್ನ ಹೃದಯವನ್ನು ನಾನಿನ್ನೂ ಕೂಡ ಅದೇ ಒಂದು ಸ್ವಾರ್ಥದ ಪರಿಸ್ಥಿತಿಯಲ್ಲಿ, ಅದೇ ರೀತಿಯ ಒಂದು ಕಾಠಿಣ್ಯತೆಯಲ್ಲಿ ನಾನು ಇರಿಸಿಕೊಂಡಿದ್ದೇನೆ. ಯೋಚನೆ ಮಾಡಿ, ಒಂದು ಪಿಕ್ಚರ್ ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ. ಒಂದು ಬಂಡೆ ಇದೆ, ಆ ಬಂಡೆ ಮೇಲೆ ತುಂಬ ಬೀಜ ಬಿತ್ತನೆ ಮಾಡಿದ್ದೀರಾ. ಸ್ವಲ್ಪ ಸ್ವಲ್ಪ ಮಣ್ಣಿದೆ, ಲೈಟಾಗಿ ಆ ಬಂಡೆ ಮೇಲೆ ಮಣ್ಣಿದೆ, ಬೀಜ ಬಿತ್ತನೆ ಮಾಡಿದ್ದೀರಿ, ಅದು ಮೊಳಕೆ ಹೊಡೆದಿದೆ. ಆದರೆ ಬಿಸಿಲು ಬಂದಾಗ ಅದೇನಾಗುತ್ತೆ ಅಂದರೆ ಬಾಡಿ ಹೋಗುತ್ತೆ. ಅಲ್ಲಿ ಇದೇ ಪರಿಸ್ಥಿತಿ ನಮ್ಮಲ್ಲಿ ಅನೇಕರ ಹೃದಯಗಳು. ತುಂಬ ವಾಕ್ಯ ಇದೆ, ಪ್ಲೆಂಟಿ ಆಫ್ ಗಾಡ್ಸ್ ವರ್ಡ್, ಪ್ಲೆಂಟಿ, ಫುಲ್ ಆಫ್ ಗಾಡ್ಸ್ ವರ್ಡ್. ಬೈಬಲ್ ಎಲ್ಲಿದೆ ಕೇಳಿದರೆ ಬೈಬಲ್ ನಮ್ಮ ಹೃದಯದ ಒಳಗಡೆನೇ ಇದೆ. ಆದರೆ ಕಂಡೀಷನ್ ಆಫ್ ದಟ್ ಹಾರ್ಟ್, ಹೃದಯದ ಸ್ಥಿತಿ ಹೇಗಿದೆ ಕೇಳಿದರೆ ಎಕ್ಸಾಕ್ಟ್ಲಿ ದ ಸೇಮ್, ಲೈಕ್ ದಟ್ ರಾಕಿ ಸ್ಟೋನಿ ಗ್ರೌಂಡ್ ವಿತ್ ಲಿಟಲ್ ಬಿಟ್ ಮಡ್, ಓನ್ಲಿ a small layer of dust or mud is there. I have not made the enough provision for the word of God in my heart. ದೇವರ ವಾಕ್ಯ ನನ್ನಲ್ಲಿ ಆಳವಾಗಿ ಬೇರೂರಿ ಬೆಳೆದು ಫಲ ತರುವ ಒಂದು ಅನುಕೂಲ ನಾನು ಮಾಡಿಕೊಟ್ಟಿಲ್ಲ. ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀನಿ ಅಷ್ಟೇ, ಡೈಲಿ ವಾಕ್ಯ ತುಂಬ ಇದೆ. ವಾಕ್ಯ ಇವತ್ತೇನು ಪರಿಶುದ್ಧಾತ್ಮರು ನನಗೂ ನಿಮಗೂ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೋ ಪ್ರಿಯರೇ, ಅದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಆದರೆ ಇದನ್ನು ಒಂದು ಎಕ್ಸ್ಕ್ಯೂಸ್ ಆಗಿ ತೆಗೆದುಕೊಂಡು ನಷ್ಟಪಡಿಸ್ಕೊಳ್ಳೋರಾಗಬಾರ್ದು. ನಾನು ವರ್ಕೌಟ್ ಮಾಡಿಲ್ಲ, ಅದರಿಂದ ಬಂದಿಲ್ಲ ಅಂತ ಹೇಳೋದಾದರೆ ಅದು ನಾವು ಅಯೋಗ್ಯರಾಗ್ತೀವಿ. ಮೈಗಳ್ಳನಾದ ದುಷ್ಟ ಸೇವಕನ ಗುಂಪಿಗೆ ನೀವು ಹೋಗ್ತೀವಿ. ನೀವು ಹೇಳಿದ್ರಲ್ಲ ಅವತ್ತು, ಅಥವಾ ನಿಮ್ಮ ಮುಖಾಂತರ ಅವತ್ತು ದೇವ್ರು ಮಾತಾಡಿದ್ರಲ್ವಾ, ವರ್ಕೌಟ್ ಮಾಡಿದೆ ಬರಬೇಡ, ಅಥವಾ ವರ್ಕೌಟ್ ಮಾಡ್ಕೊಂಡು ಬಾ ಅಂತ. ಅದಕ್ಕೆ ಮಾಡ್ತಾ ಇದ್ದೀನಿ, ಆಮೇಲೆ ಬರ್ತೀನಿ ಅಂತ. ಅದು ಹೇಳೋದು ಮೈಗಳನ್ನಾದ ದುಷ್ಟ ಸೇವಕ. ವರ್ಕೌಟ್ ಮಾಡಬೇಕು, ಮಾಡಿ ಮತ್ತೆ ಬರಬೇಕು, ಮತ್ತೆ ನಾವು ತುಂಬಿಸ್ಕೋಬೇಕು, ಮತ್ತೆ ನಾವು ವರ್ಕೌಟ್ ಮಾಡಬೇಕು. ದೇವರ ವಾಕ್ಯ ನಿರಂತರವಾಗಿ ನಾವು ತುಂಬಿಸ್ಕೊಳ್ತಾ ಇರಬೇಕು. ಇಸ್ರಾಯೇಲ್ ಜನರು ಮರುಭೂಮಿಯಲ್ಲಿ ಯಾವ ರೀತಿ ಮನ್ನವನ್ನು ಪ್ರತಿದಿನ ಅವರು ಸಂಗ್ರಹಿಸಿಕೊಂಡು ತಿಂತಾ ಇದ್ರು ಅವರ ಶರೀರಕ್ಕೆ, ಅದೇ ರೀತಿಯಲ್ಲಿ ನಮ್ಮ ಆತ್ಮಕ್ಕೆ ಪ್ರಿಯರೇ ಪ್ರತಿದಿನ ಸ್ವರ್ಗೀಯ ಮನ್ನ ಬೇಕು. ದೇವರ ವಾಕ್ಯದ ಅರಿವು ಬೇಕು ಪ್ರತಿದಿನ. ಈ ದಿನ ಕೊಟ್ಟಿದ್ದು ಈ ದಿನ ತಿನ್ನಬೇಕು ನಾವು. ವಿ ಹ್ಯಾವ್ ಟು ಈಟ್ ಇಟ್. ನರಪುತ್ರನೇ, ಈ ಸುರುಳಿಯನ್ನು ತಿನ್ನು ಎಂದು ಹೇಳಿದಾಗ ಆ ಪ್ರವಾದಿ ಆ ಸುರುಳಿಯನ್ನು ಹಾಗೆ ನುಂಗಿಬಿಟ್ಟನು. ಅದು ನುಂಗಿದ್ರಿಂದ ಅವನಿಗೆ ಹರ್ಷ ಆನಂದ ಉಂಟಾಯಿತು ಹೃದಯದಲ್ಲಿ. ನಾವು ನುಂಗಬೇಕು, ನಾವು ಸೇವಿಸಬೇಕು ವಾಕ್ಯವನ್ನು. ವಿ ಶುಡ್ ನಾಟ್ ಬಿ ಇಗ್ನರೆಂಟ್. ನಾವು ಒಂದು ರೀತಿ ಕಾಳಜಿ ಇಲ್ಲದೆ ಇರುವವರಾಗಬಾರ್ದು, ಕಾಳಜಿ ಇಲ್ಲದ ಕ್ರೈಸ್ತರಾಗಬಾರ್ದು. ದೇವರು ಕೊಟ್ಟಂಥ ವಾಕ್ಯದಲ್ಲಿ ಕಾಳಜಿ ಉಳ್ಳ ಕ್ರೈಸ್ತರು ನಾವು ಆಗಬೇಕು. ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪಿತನೇ,
ನೀವು ನಮಗೆ ತಿಳಿಸಿಕೊಟ್ಟ ಆತ್ಮೀಕ ವಿಷಯಗಳಿಗಾಗಿ ಸ್ತೋತ್ರ ಅಪ್ಪ. ನೀವೇ ಕರೆತಂದಿರುವ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ನಿಮ್ಮ ವಾಕ್ಯಗಳು ಪ್ರತಿಯೊಬ್ಬರ ಹೃದಯಗಳಲ್ಲೂ ಸ್ವೀಕಾರವಾಗಲಪ್ಪ. ನಿಮ್ಮ ವಾಕ್ಯ ಮಾತ್ರವೇ ನಿತ್ಯ ಜೀವದಾಯಕವಾಗಿದೆ ಅಪ್ಪ. ನಿತ್ಯ ಜೀವದಾಯಕವಾಗಿರುವ ನಿಮ್ಮ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲೂ ದೇವಾ 100 ಮಡಿ ಫಲ ತರುವಷ್ಟು ಬೆಳೆಯಲಿ ಅಪ್ಪ. ನೀವು ನಿಮ್ಮ ರಾಜ್ಯಕ್ಕಾಗಿ ದುಡಿಯಲು ಕೊಟ್ಟಂತಹ ಅತಿ ಪರಿಶುದ್ಧವಾದ ಒಂದು ಈ ವೇದಿಕೆ, ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಎಂಬ ಈ ಪುಟ್ಟ ಮಂದೆ, ಈ ಒಂದು ಪುಟ್ಟ ಸಭೆ, ಈ ಒಂದು ಪುಟ್ಟ ಆತ್ಮಿಕ ಕುಟುಂಬ, ಈ ಕುಟುಂಬದಲ್ಲಿ ಕರ್ತನೆ ಪ್ರಾಮಾಣಿಕತೆಯಿಂದ ಕೊನೆಯವರೆಗೂ ನಿಲ್ಲಲು ನನ್ನನ್ನು ಬಲಪಡಿಸಿರಿ. ನಂಬಿಗಸ್ತ ಸೇವಕನಾಗಿ, ಸೇವಕಿಯಾಗಿ, ಎ ಫೇತ್ಫುಲ್ ಸರ್ವೆಂಟ್, ವಾಕ್ಯದಲ್ಲಿ ಕೇಳಿಸಿಕೊಂಡ ಫೇತ್ಫುಲ್ ಸರ್ವೆಂಟ್ ಆಗಿ ಕೊನೆಯವರೆಗೂ ಈ ಆತ್ಮಿಕ ಕುಟುಂಬದ ಮುಖಾಂತರ ಪ್ರಾಮಾಣಿಕನಾಗಿ ನಿಲ್ಲಲು ನನ್ನನ್ನು ಶಕ್ತಿಪಡಿಸಿರಿ ಅಪ್ಪ. ಈ ಮಿನಿಸ್ಟ್ರಿ ಮುಖಾಂತರ ನಿಮ್ಮ ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬರು ಕೊನೆಯವರೆಗೂ ಪ್ರಾಮಾಣಿಕತೆಯಿಂದ ನಿಲ್ಲಲು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ ಪರಿಶುದ್ಧಾತ್ಮರೇ. ಕ್ರೈಸ್ತ ವಿಶ್ವಾಸಿಗಳಾಗಿ ಕರೆಯಲ್ಪಟ್ಟ, ಒಂದು ವಿಶ್ವಾಸದ ಜೀವಿತಕ್ಕೆ ಕರೆಯಲ್ಪಟ್ಟ ಆಯ್ಕೆಯಾದ ಪ್ರತಿಯೊಬ್ಬರು ಕೊನೆಯವರೆಗೂ ಪ್ರಾಮಾಣಿಕತೆಯಲ್ಲಿ ನಿಲ್ಲಲು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿಯಪ್ಪ. ಇಂದು ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು, ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರು ಪ್ರಾಮಾಣಿಕ ದಾಸದಾಸಿಯರಾಗಿ ಕೊನೆಯವರೆಗೂ ಕ್ರಿಸ್ತನಿಗಾಗಿ ನಿಲ್ಲಲು, ಕ್ರಿಸ್ತನಿಗಾಗಿ ಜೀವಿಸಲು, ಕ್ರಿಸ್ತನಿಗಾಗಿ ಫಲ ತರಲು, ಕ್ರಿಸ್ತನ ಮಹಿಮೆಯನ್ನು ಬೆಳಗಿಸಲು ಬೇಕಾದ ಕೃಪೆಯಿಂದ ತುಂಬಲ್ಪಡಲಿ ಅಪ್ಪ. ಪಿತನೇ, ಇಂದು ಈ ಸಂದೇಶವನ್ನು ಆಲಿಸಿದ ಯಾರೊಬ್ಬರು ನಷ್ಟಪಟ್ಟು ಹೋಗದೆ, ಫಲರಹಿತರಾಗಿ ಜೀವಿಸದೆ, ನಂಬಿಗಸ್ತರಾಗಿ, ಫಲಭರಿತ ವೃಕ್ಷಗಳಾಗಿ, ಯೇಸುವಿಗೆ ಉಪಯೋಗವಾಗುವವರಾಗಿ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ, ದೇವರ ಮಹಿಮೆಯನ್ನು ಬೆಳಗಿಸುವವರಾಗಿ, ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ಒಂದೇ ಕುಟುಂಬದವರಾಗಿ, ಒಂದೇ ಪ್ರೀತಿ, ಒಂದೇ ವಿಶ್ವಾಸದಲ್ಲಿ ಒಡ ಹುಟ್ಟಿದವರಂತೆ ಪ್ರೀತಿಸುತ್ತಾ, ಪ್ರಾರ್ಥಿಸುತ್ತಾ, ಯೇಸುವಿನ ಪುನರಾಗಮನದ ನಿರೀಕ್ಷೆಯಲ್ಲಿ ಸಂತೋಷದಿಂದ, ಸಂತೃಪ್ತಿಯಿಂದ ಎದುರು ನೋಡುತ್ತಾ ಜೀವಿಸಲು ಬೇಕಾದ ಕೃಪೆ, ಜ್ಞಾನ, ಅಭಿಷೇಕ ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಾ ಇಂದು ಈ ಪ್ರಾರ್ಥನೆಯನ್ನು ಆಯೋಜಿಸಿದಂತಹ ಸಹೋದರನಿಗಾಗಿಯೂ, ಸಹೋದರಿಗಾಗಿಯೂ, ಕುಟುಂಬದ ಎಲ್ಲರಿಗಾಗಿಯೂ, ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗಾಗಿ ವಂದನೆಯನ್ನು ಸಲ್ಲಿಸುತ್ತಾ ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. Glory, 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 glory. Hallelujah. ಯೇಸುವೇ ಸ್ತೋತ್ರ, 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 ಸ್ತೋತ್ರ. Hallelujah. Thank you Lord. Thank you Jesus. Hallelujah. ಯೇಸುವೇ ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಆ ಗುರಿ ಮುಟ್ಟುವ ತನಕ. ಕಷ್ಟ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಕಷ್ಟ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನಿನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ
ಗುರಿ ಮುಟ್ಟಬೇಕಾದ್ರೆ ಏನಿರಬೇಕು? ಶಿಲುಬೆ ಇರಬೇಕು. ಶಿಲುಬೆ ಬೇಕು. ಶಿಲುಬೆ ಇಲ್ಲದೆ ಗುರಿ ಮುಟ್ಟೋಕ್ಕಾಗಲ್ಲ. ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು, ನನ್ನ ಶಿಲುಬೆನ ತೆಗೆದುಬಿಡಿ ದೇವರೇ ಅಂತ. ಸೊ ಅದೊಂದು ರೀತಿಯ ವಂಚನೆಯ ಪ್ರಾರ್ಥನೆ. ಯು ವಿಲ್ ಬಿ ಡಿಸೀವ್ಡ್. ವಿತೌಟ್ ಕ್ರಾಸ್ ಯು ಕೆನಾಟ್ ರೀಚ್ ದ ಡೆಸ್ಟಿನೇಷನ್. ಶಿಲುಬೆ ಇಲ್ಲದೆ, ಶಿಲುಬೆ ಹೊರದೆ ಯೇಸುವಿನ ಹಿಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಯೇಸುವಿನ ಶಿಷ್ಯರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯೇಸುವಿಗಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆ ನಿತ್ಯ ಜೀವ ಎಂಬ ಬಹುಮಾನ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಟುಡೇಸ್ ಡಿಸೆಪ್ಷನ್ ಈಸ್ ಕ್ರಿಶ್ಚಿಯಾನಿಟಿ ವಿತೌಟ್ ಕ್ರಾಸ್. ದಟ್ ಈಸ್ ಡಿಸೆಪ್ಟಿವ್ ಕ್ರಿಶ್ಚಿಯಾನಿಟಿ. ಆದರೆ ಎರಡು ರೀತಿ ಕ್ರಾಸ್ ಇದೆ. ಒಂದು ನಮ್ಮ ಪಾಪದ ನಿಮಿತ್ತವಾಗಿ ಬರುವಂಥ ಕಷ್ಟಗಳು, ಅದು ಪ್ರಯೋಜನ ಇಲ್ಲ. ಆದರೆ ಈ ಬೈಬಲ್ ವಾಕ್ಯದ ನಿಮಿತ್ತವಾಗಿ, ಶುಭವಾರ್ತೆಯ ನಿಮಿತ್ತವಾಗಿ ಬರುವ ಸಫರಿಂಗ್ಸ್, ಅದೊಂದು ಆಶೀರ್ವಾದ ಆಗಿರುತ್ತೆ. ಅದು ನಮ್ಮನ್ನು ನಿತ್ಯತೆಗೆ ಕರ್ಕೊಂಡು ಹೋಗುತ್ತೆ. ಪಾಪದ ನಿಮಿತ್ತವಾಗಿ ಬರುವ ಕಷ್ಟಗಳು ಡಿಪ್ರೆಷನ್ಗೆ ಕರ್ಕೊಂಡು ಹೋಗುತ್ತೆ, ಸಮಾಧಾನ ಹಾಳು ಮಾಡುತ್ತೆ, ಯೇಸುವಿನಿಂದ ಬೇರ್ಪಡಿಸುತ್ತೆ. ವಾಕ್ಯದ ನಿಮಿತ್ತವಾಗಿ ಬರುವ ಕಷ್ಟಗಳು ಮುಂದೆ ಹೋಗಲಿಕ್ಕೆ ನಮಗೆ ಶಕ್ತಿ ಕೊಡುತ್ತೆ, ಉತ್ತೇಜನ ಕೊಡುತ್ತೆ. ಆದ್ದರಿಂದ ಪೌಲರು ಹೇಳ್ತಾರೆ, ಕ್ರಾಸ್ ಇಸ್ ದ ಪವರ್ ಆಫ್ ಗಾಡ್. ಶಿಲುಬೆ ದೇವರ ಶಕ್ತಿಯಾಗಿದೆ ಅಂತ. ಆದ್ದರಿಂದ ದೇವರ ಶಕ್ತಿ ನಮಗೆ ಮೋಟಿವೇಟ್ ಮಾಡುತ್ತೆ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಕಷ್ಟ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಎಸ್, ಕಷ್ಟ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಪವಿತ್ರಾತ್ಮರೇ, ಕೊನೆಯವರೆಗೂ ಯೇಸುವಿನ ಹಿಂದೆ ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಲು ಬೇಕಾದ ಶಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಂಬಿಗಸ್ತ ಶಿಷ್ಯರಾಗಿ ಕೊನೆಯವರೆಗೂ ಕೊಡುವಂಥ ಶಿಲುಬೆಗಳನ್ನು ಹೊತ್ತುಕೊಂಡು ಯೇಸುವಿನ ಹಿಂದೆ ಅವರ ಹೆಜ್ಜೆಯ ಜಾಡುಗಳನ್ನೇ ಹಿಡಿದು ಯೇಸುವನ್ನು ಹಿಂಬಾಲಿಸಲು ಬೇಕಾದ ಜ್ಞಾನವನ್ನು, ಬಲವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಪ್ಪ. ನಿಮ್ಮ ಪುನರಾಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ ಯೇಸುವೆ. ಮಾರಾನಾಥ, ಕಮ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.